ಹಲೋ. ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅಂದ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 7ನೇ ತಾರೀಕು ಏಪ್ರಿಲ್ 2026 ಮಂಗಳವಾರ. ಶ್ರೀ ಪರಾಭವನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ಚೈತ್ರ ಮಾಸೆ, ಕೃಷ್ಣ ಪಕ್ಷದ ಪಂಚಮಿ ತಿಥಿ, ಜ್ಯೇಷ್ಠ ನಕ್ಷತ್ರ, ವ್ಯತಿಪಾತ ಯೋಗ, ತೈತುಲ ಕರ್ಣ. ಇವತ್ತಿನ ಪಂಚಾಂಗ ಫಲ. ಜಗತ್ತಿನಲ್ಲಿಯೇ ತುಂಬ ಶಕ್ತಿಶಾಲಿ ವ್ಯಕ್ತಿಗಳು ಭಗವಂತನ ಸೃಷ್ಟಿ. ಅದು ಎಲ್ರಿಗೂ ಯಾಕೆ ಆ ಧೈರ್ಯ ಬರೋಲ್ಲ? ಎಲ್ರಿಗೂ ಯಾಕೆ ಆ ಯೋಗ? ಎಲ್ರಿಗೂ ಹುಟ್ಟಿನಿಂದಲೇ ಅದೊಂದು ದಿಗ್ಬಂಧ ಜಾತಕಗಳು ಅಂತ ಕೆಲವೊಂದನ್ನು ಹೇಳ್ತಾರೆ. ತುಂಬಾ ಜನ ಜಾತಕದಲ್ಲಿ 1ನೇ ಮನೆ, 4ನೇ ಮನೆ, 7ನೇ ಮನೆ, 10ನೇ ಮನೆ, ಇಲ್ಲ 1ನೇ ಮನೆ, 5ನೇ ಮನೆ, 9ನೇ ಮನೆ ದುಷ್ಟಗ್ರಹಗಳಿದ್ರೆ, ಈಗ 1ನೇ ಮನೇಲಿ ರಾಹು ಇದೆ, 7ನೇ ಮನೇಲಿ ಆಟೋಮ್ಯಾಟಿಕಲಿ ಕೇತು ಇದೆ, ಅಲ್ಲೇ ಕುಜಾನು ಇದ್ದಾನೆ. 1ನೇ ಮನೆನೋ 7ನೇ ಮನೆನೋ ಇಲ್ಲ 4ನೇ ಮನೆ ಇಲ್ಲ, ಹಾಗೆ 4, 10ಕ್ಕೆ ಒಂದು ಶನಿ ಕುಜ ಸಂಬಂಧವು ಬಂದು ಬಿಟ್ಟಿದೆ ಅಂತ ಇಟ್ಕೊಳ್ಳಿ. ಅಲ್ಲಿ ಮುಳುಗೋಯ್ತು ಅಂತ ಹೇಳ್ಬಿಡ್ತಾರೆ ತುಂಬಾ ಜನ. ಅದೊಂದು ದಿಗ್ಬಲ ಜಾತಕ ಅಂತ ಹೇಳ್ತಾರೆ. ದಿಗ್ಬಲ, ಯಾರು ಹತ್ರಕ್ಕೆ ಬರಲ್ಲ. ಒಂದು ರೀತಿ ಇಸ್ರೇಲ್ ತರ ಇರೋದಿಷ್ಟು. ಕದಲ್ಸಿಕ್ಕ ಹಾಗಿದೆಯಾ? ನೀವು ಯೋಚನೆ ಮಾಡಿ ನೋಡಿ. ಕೃಷಿ ತಗೊಳ್ಳಿ, ಟೆಕ್ನಾಲಜಿ ತಗೊಳ್ಳಿ, ಬೇರೆ ಬೇರೆ ಐರನ್ ಡೋಮ್ ಅಂತೆ ಏನೇನೋ ಮಾಡಿ ಇಟ್ಕೊಂಡಿದ್ದಾರೆ. ನಮ್ ಬೆಂಗಳೂರಷ್ಟು ಇರ್ಬೋದೇನೋ ಅವನು. ಇಡೀ ಪ್ರಪಂಚಕ್ಕೆ ನೋಡಿ. ಒಮ್ಮೆ ಒಲಿಂಪಿಕ್ಸ್ ನಲ್ಲಿ ಅವರ ಆಟಗಾರನನ್ನ ಹೊಡೆದಾಕ್ತಾರೆ. ಒಲಿಂಪಿಕ್ಸ್ಗೆ ಹೋದಾಗ ಆ ಆಟಗಾರನನ್ನ, ಇಸ್ರೇಲ್ ಕಡೆಯ ಆಟಗಾರನನ್ನ ಯಾರೋ ನೋಡಿ ಹುಡುಕ್ತಾರೆ. ಇವರು ನಮ್ಮ ಒಂದು ಸುದ್ದಿ ಬರ್ತೀಯ, ಇಷ್ಟು ಚಿಕ್ಕವ್ರು ಇವರು ನೋಡೋಕ್ಕಿಷ್ಟೇ. ಇಸ್ರೇಲ್ ಯಹೂದಿಗಳು ಅಂತ ನಾವೇನ್ ಮಾತಾಡ್ತೇವೆ, ಅಬ್ರಹಾಂ ವಂಶಸ್ಥರು ಅನ್ನತಕ್ಕಂಥದ್ದು ಏನು? ಅಬ್ರಹಾಂನಿಂದ ಈ ಒಂದು ಆಗಿರ್ತಕ್ಕಂಥ ಸುನ್ನಿ, ಶಿಯಾ ಹಾಗೂ ಈ ಯಹೂದಿಗಳು, ಈ ಮೂವರು ಎಲ್ಲೂ ಹೋಗಿಲ್ಲ. ಅವ್ರದೆಲ್ಲ ಒಂದೇ ಬ್ಲಡ್, ಬಿಡೋಲ್ಲ. ನೀವು ಜನ್ಮಾಂತರಕ್ಕೆ ತಗೊಳ್ಳಿ ಆ ರಕ್ತ. ಅದಕ್ಕೆ ಅವ್ನು ಕುದಿತಿದ್ದಾನೆ. ಟ್ರಂಪ್ ಕೂಡ ಅದರಲ್ಲೇ ಬರೋದು, ನೆನ್ಪಿಟ್ಕೊಳ್ಳಿ. ಅಬ್ರಹಾಂನಿಂದಲೇ ಕ್ರಿಶ್ಚಿಯಾನಿಟಿ ಬಂದಿರೋದು, ಯಹೂದಿಗಳು ಬಂದಿರೋದು, ಮುಸ್ಲಿಂ ಧರ್ಮವೂ ಬಂದಿರೋದು. ಮೂಲ ಪುರುಷ ಅವನೇ. ಹೇಗೆ ನಮ್ಮ ಧರ್ಮಕ್ಕೆಲ್ಲ ಈಗ ಶಿವನನ್ನು ತಗೊಂಡ್ರೆ ವೀರಶೈವರು ಅಂತೇವೆ, ಲಿಂಗಾಯತರು ಅಂತ ಹೇಳ್ತೇವೆ, ಈ ತರದ್ದು ಶೈವರು ಅಂತೆಲ್ಲ ನಾವು ತಗೋತೇವೆ. ಶೈವರಲ್ಲಿ ವೀರಶೈವರು, ಈ ತರದ್ದು. ವಿಷ್ಣುಗೆ ಸಂಬಂಧಪಟ್ಟಂಥದ್ದು ತಗೊಂಡ್ರೆ ಅಲ್ಲೊಂದಿದೆ ವೈಷ್ಣವ ಪದ್ಧತಿ. ಬೇರೆ ಬೇರೆ ರೀತಿ ಸ್ಮಾರ್ತರು, ಕೃಷ್ಣ, ಅದರಿಂದಲೇ ವಿಗಡಣೆ, ವಿಭಜನೆ. ಈಗ ನಮ್ದ್ರಲ್ಲಿ ಒಂದು ರೆಡ್ಡಿ ಅಂತ ಹೇಳಿದ ತಕ್ಷಣ ಬೇರೆ ಬೇರೆ, ನಾಯ್ಡು ಅಂತ ಹೇಳಿದ ತಕ್ಷಣ ಕಮ್ಮ ನಾಯ್ಡು ಅಂತೆ, ರೆಡ್ಡಿ ನಾಯ್ಡು ಅಂತೆ, ಶೆಟ್ಟಿ ನಾಯ್ಡು ಅಂತೆ, ಬಲಿಜ ನಾಯ್ಡು ಅಂತೆ, ಗೌಡ ಅಂತ ಹೇಳಿದ ತಕ್ಷಣ ಬರಲು ಕೊಡೋ ಒಕ್ಕಲಿಗರು ಅಂತೆ. ಬೇರೆ ಬೇರೆದು ವಿಭಜನೆಗಳು ಅಂತ ಹೇಳ್ತೇವಲ್ಲ. ಈ ಒಂದು ಪ್ರಪಂಚವನ್ನ ಈ ಒಂದು ಮುಷ್ಟಿಲಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಿರ್ತಕ್ಕಂಥ ಒಂದು ಬ್ಲಡ್, ಅಬ್ರಹಾಂ ಬ್ಲಡ್. ಅದರಲ್ಲಿ ಇಸ್ರೇಲ್ ಇದೆಯಲ್ಲ,
ಇವನು ನೋಡಿ ಆ ರಕ್ತ, ಕುದಿಯೋ ರಕ್ತ. ತಮ್ಮವನನ್ನ ಹೊಡೆದು ಉರುಳಿಸಿದ್ರಲ್ಲ, ತಡ್ಕೊಳ್ಳಾರ್ದೆ 10 ಜನ ಒಬ್ಬೊಬ್ಬರನ್ನೇ ಹೋಗಿ ಹುಡುಕಿ 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 ಹೊಡಿತಾ ಸಾಯಿಸ್ತಾರೆ. ಹುಡ್ಕೊಂಡು ಹೋಗಿ ಸಾಯಿಸ್ತಾರೆ. ನೆನ್ಪಿಟ್ಕೊಳ್ಳಿ, ಅವ್ರ ಊರಿಗೆ ಹೋಗಿ ಹೊಡಿತಾರೆ. ಯಾರೆಲ್ಲ ಇನ್ವಾಲ್ವ್ ಆಗಿದ್ರು ಇವತ್ತು ನೋಡಿ ಅಂಥದ್ದೇ ಒಂದು ಬ್ಲಡ್. ಟ್ರಂಪ್ ಏನೋ ಒಂದು ಬಾಂಬ್ ಹಾಕಿದ್ದಾನೆ ಈ ಮಂಗಳವಾರ. ಎಕ್ಸ್ಪೆಕ್ಟ್ ಮಾಡಿ, ಹೇಳ್ತಲೇ ಇದೆ, ಏಪ್ರಿಲ್ 3ರಿಂದ ಈ ಒಂದು ಶನಿ, ಕುಜ, ಸೂರ್ಯ ಒಂದು 10 ಡಿಗ್ರಿ ವೇರಿಯೇಷನ್ಗೆ ಬರತಕ್ಕಂಥದ್ದಾಗುತ್ತೆ. ಟ್ರಾನ್ಸಿಷನ್ ಫೋರ್ಸ್ ಇರುತ್ತಲ್ಲ, ಈ 18 ದಿನ ಏನು ಬೇಕಾದರೂ ಕಂಪನಗಳು, ಭೂಕಂಪ ನೋಡಿ. ಅಲ್ಲೊಂದು ನಡೆದಿದೆ, ಡೆಲ್ಲಿ NCR, ಪಾಕಿಸ್ತಾನ್, ಇಲ್ಲೆಲ್ಲ ಒಂದು ಕದಡಿಕೆ, ಏನೇನೋ ನಡೀತಿದೆ. ನಮ್ಮ ಸ್ಟಾಕ್ ಎಷ್ಟಿದೆ, ನಮಗೆ ಬರಬೇಕಾದ ಗ್ಯಾಸು, ಪೆಟ್ರೋಲು, ಸಿಮೆಂಟು ಎಲ್ಲ ಏನೇನೋ ಒಂದು ಕದಲಿಕೆಗಳು. ಅಲ್ಲಿ ಮಿಲಿಟರಿ ವಿಮಾನಗಳ ಅಪಘಾತ, ವಿಮಾನಯಾನ ಸಂಸ್ಥೆಗಳ ಒಂದು ಟಿಕೆಟ್ಗಳು ರೈಸು, ಟ್ರೈನ್ ಟಿಕೆಟ್ಗಳ ರೈಸು, ಮೆಟ್ರೋ ಟಿಕೆಟ್ ರೈಸು, ಎಂತೆಂಥದ್ದು ನಡೀತಿದೆ. ಗ್ಯಾಸ್ಗಳ ಕತೆ ಅಂತೂ ಕೇಳಲೇಬೇಡಿ. ಯಾರು ಅದ್ರ ಬಗ್ಗೆನೇ ಒಂದು ಮುಖ್ಯವಾಗಿ ತಗೋತಿಲ್ಲ. ಎಲ್ಲ IPL ನೋಡೋ ಬ್ಯುಸಿನಲ್ಲಿ ಇದ್ಬಿಟ್ಟಿದ್ದಾರೆ ಬಿಡಿ. ಅವ್ರವ್ರು ಕ್ಯೂ ನಿಂತ್ಕೊಬಿಟ್ಟಿದ್ದಾರೆ ಟಿಕೆಟ್ ತಗೊಳಕ್ಕೆ. ಹೇಳ್ಕೊಳಕ್ ಅಸಹ್ಯ ಆಗುತ್ತೆ. ಹುಚ್ಚರ ಮದುವೆನಲ್ಲಿ ಉಂಡವನೇ ಜಾಣ ಅಂತ ಹೇಳ್ತಿರಲ್ಲ, ಆ ಕಾಲದಲ್ಲಿ ಏನ್ ಹೇಳೋರು ಅಂದ್ರೆ ರಾಬಿನ್ ಹುಡ್ ಕಥೆಗಳು ಕೇಳ್ತಿದ್ವಿ. ಇರೋರ ಹತ್ರ ಹೋಗಿ ದೋಚ್ಕೊಂಡು ಬಂದು ಇಂದಿರೋರಿಗೆ ಹಂಚ್ತಿದ್ರು. ಇವತ್ತಂಗಲ್ಲ, ಇಂದಿರೋರ್ನ ದೋಚೋದೇ ಇರೋದು. ಇಲ್ಲದಿರುವವರನ್ನ ದೋಚುವವರೇ ಆ ರೀತಿ. ಬೇರೆ ಹೇಳಲಿಕ್ಕೆ ಅಭಾವ. ಇವನ್ ನೋಡಿ, ಟ್ರಂಪ್ ಅಂಥದ್ದೊಂದು ಬಾಂಬ್ ಇಟ್ಟಿದ್ದಾನೆ. ವೈಟ್ ಫಾರ್ ಟುಮಾರೋ ಅಂತ ಹೇಳ್ತಾನೆ. ಮಂಗಳವಾರಕ್ಕೆ ರೆಡಿ ಆಗಿರಿ ಅಂತ ಹೇಳ್ತಾನೆ. ಏನು ಮಾಡುತ್ತಾನೋ ಈ ನರಮೇಧ ವ್ಯಕ್ತಿ. ಯಾಕಂದ್ರೆ ಅಬ್ರಹಾಂ ರಕ್ತವೇ ಅಲ್ಲ ಈ ಹುಚ್ಚು ಉನ್ಮಾದ. ಅವನು 32 ವರ್ಷಗಳ ಹಿಂದ್ಗಡೆ ಅವನು ಹೇಳಿದ ವಿಡಿಯೋ, ಅದಕ್ಕೆ ಮೊದಲೇ ಅವ್ರ ಅಮ್ಮ ಹೇಳಿರೋ ವಿಡಿಯೋ ಎಲ್ಲ ರಿಲೀಸ್ ಆಗಿದ್ದಾವೆ. ಅಂದ್ರೆ ಇದು ಪ್ಲಾನ್ಡ್ ಅಲ್ಲ, ಇಟ್ ಈಸ್ ಇನ್ ದೇರ್ ಬ್ಲಡ್. ಆ ಕ್ರೋಧೋನ್ಮತ್ತ ಶಕ್ತಿ ಕರೆಕ್ಟ್ ಆಗಿ ಬಳಸಿದ್ರೆ ನೋಡಿ. ಇಸ್ರೇಲ್ ಕೃಷಿ ಟೆಕ್ನಾಲಜಿ, ತಂತ್ರಗಾರಿಕೆ, ಹ್ಯಾಕಿಂಗು, ಯೋಚನೆ ಮಾಡಿ ನೋಡಿ, ಅಂಥದ್ದೊಂದು ಬಲ. ಒಬ್ಬೊಬ್ಬರನ್ನೇ ಸಾಯಿಸ್ತಾ ಹೆಂಗ್ ಬರ್ತಾರೆ ಅಂದ್ರೆ, ಕಡೆಗೆ ಒಬ್ಬ ತಪ್ಸ್ಕೊಂಡಿರ್ತಾನೆ. ಎಲ್ಲೋ ದೂರದ ಊರು, ದೂರದ ಬದುಕು, ದೂರದ ಜೀವನ. ಹುಡುಕ್ತಾರೆ. ನೆನ್ಪಿಡಿ, 15 ವರ್ಷ ತಗೊಳುತ್ತೆ ಅವನನ್ನ ಹುಡುಕ್ಲಿಕ್ಕೆ. ಕಟ್ಟ ಕಡೆಯ ವ್ಯಕ್ತಿ ಎಲ್ಲೋ ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡು ಎಲ್ಲೋ ಇದ್ದಾನೆ. ನಂಬ್ತೀರಾ? 15 ವರ್ಷ ಆದ್ರೂ ಆ ಬ್ಲಡ್, ರಕ್ತ ಕುದಿಯೋದು ಬಿಟ್ಟಿಲ್ಲ. ನಮ್ಮ ಒಂದು ಮುಡ್ತೀಯೇನೋ ನೀನು ಅಂತ ಹುಡುಕೊಂಡೋಗಿ ಶೂಟ್ ಮಾಡಿ ಸಾಯಿಸ್ತಾರೆ. ನಮ್ಮ ಭಾರತೀಯರಲ್ಲಿ ಇಂಥದ್ದೊಂದು ಇದೆಯಾ ಗಮನಿಸಿ ನೋಡಿ. ನಾವು ಮಾಡಿದ್ದೆಲ್ಲಾದ್ರೂ ಇದೆಯಾ ಇಂಥ ಒಂದು ಅನಾಹುತಗಳು? ನಾವು ಒಂದು ರೀತಿ ಶಾಂತಿ ಪ್ರಿಯರು, ಅಹಿಂಸಾ ಪ್ರಿಯರು. ನಮ್ಮ ಮನೆಗೆ ನುಗ್ಗಿ ಬರ್ತಿದ್ರು ಕೂಡ ಕಾಶ್ಮೀರ್ ಸಮಸ್ಯೆ ಯಾವತ್ತೋ ಗರ್ಮೆ ಗುಸ್ಕೆ ಮಾರೆಂಗೆ ಅನ್ನೋದು ಯಾವತ್ತೋ ಮಾಡಿಬಿಟ್ಟಿದ್ರೆ ಇಷ್ಟು ಅನಾಹುತಗಳಾಗ್ತಿರ್ಲಿಲ್ಲ. ಏನ್ ಮಾಡ್ತೀರಿ? ಅವತ್ತೇ ಮಹಾತ್ಮ ಗಾಂಧೀಜಿ ಅವರಿಗೆ ಹೇಳಿದ್ದಾರೆ, ದುಡ್ಡು ಕೊಡಬೇಡಿ, ವ್ಯವಸ್ಥೆಗಳು ಇನ್ನೊಂದು ಇಲ್ಲ, ಅಮರನಾಥ ಉಪವಾಸ ಕುತ್ಕೊಬಿಡ್ತೀನಿ ಅವ್ರಿಗೆ ಹೆಚ್ಚಿಗೆ. ಸ್ವಾಮಿ, ಆ ದುಡ್ಡು ಇತ್ತು ಅಂದ್ರೆ ಅವರು ನಮ್ಮ ಮೇಲೇನೆ ಮಸಲತ್ ಮಾಡ್ಲಿಕ್ಕೆ ಆ ದುಡ್ಡಲ್ಲಿ ಗನ್ನುಗಳು, ಬಾಂಬುಗಳು ತಗೊಂಡ್ ಮಾಡ್ತಾರೆ ಅನ್ನತಕ್ಕಂಥದ್ದು ಇಲ್ಲ. ಇವೆಲ್ಲ ಇತಿಹಾಸದಲ್ಲಿ ತೆಗೆದಿಟ್ಟಿರ್ತಕ್ಕಂಥದ್ದು. ಅಂಥದ್ದೊಂದು ಶಕ್ತಿ ಕೆಲವು ಜನ್ಮತ ಬರೀ ಅವ್ರಿಗೆ, ಇಸ್ರೇಲ್ ಅವ್ರಿಗೆ ಕೊಟ್ಟಿದ್ದಾರೆ ಅನ್ಕೋಬೇಡಿ, ಕೆಲವು ಸಂಖ್ಯೆಗಳಿಗೆ ಕೊಟ್ಟಿದೆ. ನಿಜ ಹೇಳ್ತಾನೆ. ಮೊನ್ನೆ ಒಂದು ಜಾತಕ, ಇನ್ನೂ 17 ತುಂಬಿಲ್ಲ, ಪುಷ್ಟಿ ನೋಡ್ಬೇಕು ಆ ಮಗು. 17-18 ತಾಯಿ ಕರ್ಕೊಂಡು ಬಂದಿದೆ ಮೈಸೂರಿಂದ, ಮಹಾಬಲ. ಇವನ್ ಹೊಟ್ಟೆಲ್ ಬಿದ್ದಾಗ್ಲೇ ಗಲಿಬಿಲಿ ಮಗು. ಇದು ಅಂತಿಂತ ಬಲವಲ್ಲ ಈ ಜಾತಕ. ನಿನ್ನ ಮಗನ ಜಾತಕ. ಆಲ್ರೆಡಿ ಬಾಡಿ ಬಿಲ್ಡಿಂಗ್ ಮಾಡ್ತಿದ್ದೀನಂದ್ರೆ ಎಲ್ಲೋ ಬಿಡ್ಬೇಕಾಗಿದ್ದ ಶಕ್ತಿ ನಿನ್ನೆಲ್ಲೋ ಬಿಡ್ತಿದ್ದಿ. ಮಹಾಶಕ್ತಿಗಳು. ಟೇಕ್ ಇಟ್ ಅಪ್. ಕುಜ, ರಾಹು, ಶನಿ, ಕೇತು, ಸೂರ್ಯ ದಿಗ್ಬಲ ಜಾತಕ. ಅದ್ರ ಜೊತೆಲಿ ಚಂದ್ರ ಬೇರೆ. 1, 4, 7, 10
ನೋಡಿ, ಅದಕ್ಕೆ ಜಾತಕಗಳ ಪರಾಮರ್ಶೆ ಏನಕ್ಕೆ ತಿಳ್ಕೋಬೇಕು ಅಂತ ಹೇಳ್ತೇವೆ ಅಂದ್ರೆ, ನಿಮಗೆ ಗೊತ್ತಿಲ್ಲದೆ ಹೊಡೆಸ್ಕೊಳ್ಳೋ ಜಾತಕನ, ಹೊಡೆಯೋ ಜಾತಕನ, ಇಲ್ಲ ಎದುರಿಸೋ ಜಾತಕನ. ಎಷ್ಟು ತುಳಿದರೂ ಎದ್ದೋಳೋ ತಾಕತ್ತಿದೆಯಾ, ಅದನ್ನ ಎಲ್ಲಿ ಬಿಡಬೇಕು, ರಾಂಗ್ ಪ್ಲೇಸಲ್ಲಿ ಬಿಟ್ಬಿಟ್ರಿ ಅಂತ ಇಟ್ಕೊಳ್ಳಿ, ಕೊರಗ್ತೀರಿ, ಕಳ್ಕೋತೀರಿ. ರಾಂಗ್ ಪ್ಲೇಸ್, ಅದನ್ನ ದುರ್ಬಳಕೆ ಮಾಡ್ಕೊಳ್ಳೋರು ಜಾಸ್ತಿ. ಆಗ್ಬಿಡುತ್ತೆ ನಿಮ್ಮ ಶಕ್ತಿಯನ್ನ. ಮಗು ಇಂಥದ್ ಮಾಡು, ಇದೇನ್ ಜಿಮ್ಮು, ಎಷ್ಟು ದಿನ ಇರುತ್ತೆ, 3 ವಾರ ಬಿಟ್ಬಿಟ್ರೆ ಬಾಡಿ ಎಲ್ಲ ಪುಳ್ಬುಳ ಹಾಗೆ ಎಳ್ದಾಗ ಆಗ್ಬಿಡುತ್ತೆ. ಇಂಥದಕ್ಕೆ ಹೆಜ್ಜೆ ಹಾಕು, ಬ್ಯೂಟಿಫುಲ್ ಡ್ರೈವ್ ಆಗುತ್ತೆ ನಿನ್ನ ಶಕ್ತಿಯನ್ನ. ಇಂಥ ಸ್ಪೋರ್ಟ್ಸ್ ತಗೋ. ಬಾಕ್ಸರ್ ನೀನು, ಕುಂಭಲಗ್ನ ಬೇರೆ, ದಗದಗ ನೋಡಿ, ಅವನು ಹುಟ್ಟಿದಾಗಲೂ ರಾಹು ಅಲ್ಲೇ, ಈಗಲೂ ರಾಹು ಅಲ್ಲೇ. ಕರೆಕ್ಟಾಗಿ ಕರ್ಕೊಂಡು ಬಂದಿದ್ದಾರೆ ತಾಯಿ. ಕುಂಭಲಗ್ನ, ಲಗ್ನದಲ್ಲೇ ರಾಹು, ಬ್ಯೂಟಿಫುಲಿ ಕಾಂಬಿನೇಷನ್. ಸುಮ್ಮನೆ ನೀವು ಬರ್ಲಿಕ್ಕಾಗಲ್ಲ, ಹೋಗೋಕ್ಕಾಗಲ್ಲ. ಎಲ್ಲರೂ ಹೇಳ್ತಾರೆ ನಾವು ಹೋದ್ವಿ, ಹೋಗ್ಬೇಕು, ಬಿಡಲ್ಲ. ಎಲ್ಲ ಆದ್ಮೇಲೆ, ಮುಗಿದ ಮೇಲೆ, ಮುಳುಗಿದ ಮೇಲೆ ಒಂದು ತಾಯಿ ಜೀವ ಬರುತ್ತೆ ಮಗ, ಪೂರ್ತಿ ಸಂತೃಪ್ತಿ. ಹೂವು, ಹಣ್ಣು, ತಾಂಬೂಲ ಏನ್ ತಂದಿಲ್ಲ, ತಾಯಿ ಪಾದಕ್ಕೆ ನಮಸ್ಕಾರ. ತಂದೆಗೆ ಮೀರಿದ ಒಂದು ಪ್ರೀತಿ, ಅಣ್ಣನಿಗೆ ಮೀರಿದ ಒಂದು ಪ್ರೀತಿ. ಗುರುಜಿ ಅವತ್ತು ಹೇಳಿದ್ರಿ 3 ವರ್ಷ 4 ವರ್ಷ ಹಿಂದ್ಗಡೆ ಬಂದಿತ್ತು, ಫೋಟೋ ಕೂಡ ತೋರಿಸ್ತಾರೆ. ಯಜಮಾನ್ರಿಗೆ ಹೇಳಿದ್ನಂತೆ, ನನಗ್ ನೆನಪಿಲ್ಲ, ಇವ್ರ ಜವಾಬ್ದಾರಿ ಕೊಡಿ, ಇವ್ರ ಹೆಸರಲ್ಲಿ ಮಾಡಿ, ಎಲ್ಲ ಇವ್ರನ್ನ ನಿಲ್ಸಿ, ಇವ್ರನ್ನ ರೆಡಿ ಮಾಡಿ ಅಂತ. ಇವತ್ತು ಆ ಮಗು ಕಣ್ ತುಂಬ ನೀರು, ಇಡೀ ವ್ಯವಹಾರ ನಾನು ನೋಡ್ಕೋತಿದ್ದೇನೆ. ನಮ್ಮ ಯಜಮಾನರು ನಮ್ಮ ಜೊತೆ ಇಲ್ಲ ಗುರುಗಳೇ, ತೀರ್ಕೋಬಿಟ್ರು, ಅಕಾಲಿಕ ದುರ್ಮರಣ ಅಂತ. ಅವತ್ತು ಯಾವ ಬಾಯಿಂದ ಹೇಳಿದ್ರು, ಬರೀ ಮನೆ, ಮಕ್ಕಳು, ಗಂಡ, ಅಡಿಗೆ ಮಾಡು, ದೇವ್ರ ಪೂಜೆ, ವ್ರತ, ಇಷ್ಟು ಬಿಟ್ಟು 4 ಗೋಡೆ ಬಿಟ್ಟು ಗೊತ್ತಿಲ್ಲ. ಜಾತಕ ನೋಡುವಾಗ ಎಲ್ಲೋ ಏನೋ ಒಂದು ಕಾಣಿಸ್ತು. ಈ ತಾಯಿಗೆ ಹೆಚ್ಚು ಬಲ ಕೊಟ್ಟಿದ್ದಾನೆ, ನಾಳೆ ನಿಲ್ಲಲೇಬೇಕು, ಇವ್ರನ್ನ ಕುಗ್ಗಿಸ್ತಾನೆ. ಹೇಳಿದ್ದೇವೆ, ಮೃತ್ಯುವನ್ನು ಸೂಚಿಸುವಷ್ಟು ಶಕ್ತಿ ನನಗಿಲ್ಲ, ಅದೆಲ್ಲ ಸುಳ್ಳು. ನಾವು ಹೇಳ್ಬಿಟ್ಟಿದ್ದೆಲ್ಲ ಆಗ್ಬಿಡ್ತು, ನಡೆದು ಬಿಡ್ತು ಅಂತ. ಜವಾಬ್ದಾರಿ ಇವ್ರಿಗೆ ಹೆಚ್ಚಿಸಿ ಕೊಡಿ ಅಂತಕ್ಕಂಥದ್ದು ತಗೊಳ್ಳಲ್ಲ, ಕೆಲವರು ಮಾಡಲ್ಲ ಆ ಶಕ್ತಿಗಳನ್ನ. ಇವತ್ತು ಅದ್ಭುತವಾಗಿ ನಿಂತು ಬಿಟ್ಟಿದೆ, ಮಹಾ ಅಸ್ತರವಾಗಿ. ನೀವು ಹೇಳ್ದಾಗ ನೋಡಿ ಗುರುಗಳೇ, ಬದುಕು ಇವತ್ತಿಲ್ಲಿ ನಿಲ್ಲಿಸ್ಕೊಂಡಿದ್ದೀನಿ ಅಂತ. ಮಗಳು ಇವತ್ತು MD ಮಟ್ಟಕ್ಕೆ, ಅದೇನು ಆನಂದವೋ, ಅದೆಷ್ಟು ಖುಷಿಯೋ ನೋಡಿ ನೀವು ಹೇಳ್ದಾಗೆ ಅಂತ. ಅದಕ್ಕೆ ಶಕ್ತಿಗಳನ್ನ ತಿಳ್ಕೊಳ್ಳಿ. ಕೆಲವು ಸಂಖ್ಯೆಗಳಿಗೆ ಇಂಥದೊಂದು ಮಹಾ ಅಸ್ತ್ರ ಶಕ್ತಿಗಳು ಸಿಕ್ಬಿಟ್ಟಿರ್ತಾರೆ. ಅಂತಹ ಒಂದು ಅಸುರ ಸುರ ಎರಡೂ ಶಕ್ತಿಗಳು ನೀವು ನೆನ್ಪಿಟ್ಕೊಳ್ಳಿ. ನೀವೊಂದು ಇದು ಹೆಂಗೆ ಅಂದ್ರೆ, ಬಾವಿಲಿ ಹಾಕಿದ್ರೆ ಬಾವಿಯಷ್ಟು, ಹಂಡೆಲಿ ಹಾಕಿದ್ರೆ ಹಂಡೆಯಷ್ಟು, ಲೋಟದಲ್ಲಿ ಹಾಕಿದ್ರೆ ಲೋಟದಷ್ಟು, ಸಮುದ್ರದಲ್ಲಿ ಹಾಕಿದರೆ ಸಮುದ್ರದಷ್ಟು ಅಗಾಧ ಶಕ್ತಿ ಇರುತ್ತೆ. ಕರೆಕ್ಟ್ ಗುರು ಹತ್ರ ಹೋಗಿ. ಹೌದು, ನಿಮ್ಮಷ್ಟು ಪುಕ್ಕಳರಿಲ್ಲ, ನಿಮ್ಮಷ್ಟು ಶಕ್ತಿಶಾಲಿಗಳಿಲ್ಲ. ವಿಪರೀತ, ಅಭೇದ್ಯ, ಅನಂತ, ಅಚಿಂತ್ಯ, ಅಖಂಡ, ಅಮೋಘ, ಆಕಾಶ, ಅಂಡ, ಪಿಂಡ, ಬ್ರಹ್ಮಾಂಡ, ಅಖಿಲಾಂಡ ಕೋಟಿ ಬ್ರಹ್ಮಾಂಡವೇನೆ. ಹೌದು, ಶುಡ್ ಹ್ಯಾವ್ ದಟ್ ರೈಟ್ ಪೀಪಲ್, ರೈಟ್ ಸರ್ಕಲ್. ನೀವು ಮಾತ್ರ ನಿಜ ಹೇಳ್ತೇನೆ, ಸಣ್ಣದು ಅನ್ನೋದು ಇಲ್ಲವಿಲ್ಲ. ಒಂದ ತೀರಾ ಸಣ್ಣದು, ಇಲ್ಲ ತೀರಾ ಎತ್ತರದ್ದೆ. ನೀವು ಕಳ್ಳರ ಜೊತೆಯಲ್ಲಿ ಇರ್ತಾರೆ. ನಮ್ಮ ಕಡೆ ನಮ್ಮ ಗುರುಗಳು ಹೇಳ್ತಾರೆ, ದೊಂಗಲುತ್ತೋ ಉಂಟೆ ಬಿಡು, ಗಜ ದೊಂಗ ಇತ್ತಾಡು ಅಂತ ಹೇಳ್ತಾರೆ. ಕಳ್ಳರ ಜೊತೆಲಿದ್ರೆ ಆನೆ ಕಳ್ಳನೆ ಕಣ ಅವನು. ಆನೆನ್ ಕದಿಲಿಕ್ಕಾಗುತ್ತಾ, ಹಿಡ್ಕೊಳಕ್ಕಾಗುತ್ತಾ, ಪಳಗ್ಸೋದಾಗುತ್ತಾ? ಸರಿ, ತಗೊಂಡ್ ಬಚ್ಚಿಡಕ್ಕಾದ್ರೂ ಆಗುತ್ತಾ ಆನೆಯನ್ನ? ಸರಿ, ಬಚ್ಚಿಟ್ರಿ ಅದು ಕೂಟಕ್ಕೆ ಗೀಳಿಟ್ಟು ಬಿಡುತ್ತೆ, ಅಂಬೋ ಅಂತ ಎಲ್ಲ ಕಡೆ ಸಿಕ್ಕಾಕೊಂಡ್ಬಿಡುತ್ತೆ. ಹೌದಲ್ವಾ? ಅಂತ ಆನೆಯನ್ನೇ ಪಳಗಿಸಿ ಎಳ್ಕೊಂಡ್ ಬಂದು ಬಚ್ಚಿಡೋದೇನು, ಹಿಡಿದು ಇಟ್ಕೊಳ್ಳೋ ತಾಕತ್ತು ಈ ಸಂಖ್ಯೆಗಿರುತ್ತೆ. ಇಸ್ರೇಲ್ ತಾಕತ್ತು ಅಂತಾರ. ಅಸಾಧಾರಣ ಶಕ್ತಿ. ಬಾವಿಲಿ ಹಾಕಿದ್ರೆ ಬಾವಿ ಸೈಜ್ ನೀವು, ಸಮುದ್ರದಲ್ಲಿ ಹಾಕಿದ್ರೆ ಸಮುದ್ರದಷ್ಟು ನೀವು ಅಂತಕ್ಕಂಥದ್ದು. ಗಲ್ಲಿ ಅಲ್ಲ ನೀವು, ಡಿಲ್ಲಿನೂ ಅಲ್ಲ, ಉಸ್ಕ ಬಾರೆ. ನಾನು ಹಾಗಾಗಿ ಹೇಳ್ತಿರ್ತಾನೆ ಕೆಲವರಿಗೆ, ಹಮ್ ಗಲ್ಲಿ ಪೆ ನೈ, ಹಮ್ ದಿಲ್ಲಿ ಪೆ ನೈ. ಮೊನ್ನೆ ಒಂದು ತಾಯಿ ಜೀವ ಸಿಗ್ತಾನೆ ಇಲ್ಲ ಗುರುಗಳೇ ಅಂತ. ಇಲ್ಲ ಕಣೋ, ಈ ತರ ಆಗ್ಬಿಟ್ಟಿದೆ ವ್ಯವಸ್ಥೆಗಳು, ಸಿದ್ಧತೆಗಳು, ಬೇರೆ ಇನ್ನೇನೋ ಓಡಾಟ. ದಯಮಾಡಿ ಕ್ಷಮಿಸೋ, ನಾನು ಈ ಥರದ್ದು ಆಗ್ಬಿಟ್ಟಿದೆ ಅಂತಕ್ಕಂಥದ್ದು.
ನೀವು ಹಿಂಗ್ ಮಾಡಿಬಿಟ್ರೆ ಹೇಗೆ ಗುರುಗಳೇ, ಈ ಥರದ್ದು ಇದೆಯೋ ತಾಯಿ ಅಂತ. ಸೊ ಇಂಥದ್ದೊಂದು ತಾಕತ್ತು ಹೇಳ್ಕೊಂಡೋಗಿ ನಿಲ್ಸುತ್ತೆ ನಿಮಗೆ. ಹೌದು, ಈ ಸಂಖ್ಯೆಯ ಬಲ ಅದು. ನೀವು ರಾಂಗ್ ಪೀಪಲ್ ಜೊತೆಲಿದ್ರೆ ನಿಮಗಿಂತ ವಿಷಪೂರಿತ ವ್ಯಕ್ತಿ ಆಗುವುದಿಲ್ಲ. ಬೈ ಮಿಸ್ಟೇಕ್ ಕರ್ಮ ಅಲ್ಲಿತ್ತು, ಹೋಗಿ ತನಗೆ ತಾನೇ ಆಪೋಷಣ ಆಗಿಬಿಟ್ಟ, ಸುಟಾಕೋಬಿಟ್ಟ ಬದುಕು, ದುರ್ಯೋಧನನ ಸಹವಾಸ ಮಾಡಿ. ಕರ್ಮ ಅಲ್ಲಿ ಮೊದಲೇ ಇತ್ತು, ಕೋತಿ ಕೆಡಬೇಕಿತ್ತು. ಇಡೀ ಅಲ್ಲೊಂದು 70-75 ಕೋಟಿ ಜನ ಭೂಸ್ಥಾಪಿತ ಆಗಬೇಕಿತ್ತು. ಎಸ್, ಅದೊಂದು ಲೆಕ್ಕ. ಅಲ್ಲೊಂದು ತೆಗಿಬೇಕು, ಅದಕ್ಕೊಂದು ಕಾರಣ, ಮೇನ್ ಕಾರಣ ಕರ್ಣ ಬಂದು ಸೇರ್ಕೊಳ್ಳೋದೆ. ದುರ್ಯೋಧನ ನೆಚ್ಚಿಕೊಂಡಿದ್ದೆ ಈ ಒಂದು ಕರ್ಣನನ್ನ. ಹಂಗಾಗ್ಬಿಡ್ತಿರು ದುರ್ಯೋಧನಂತ ಶಕ್ತಿ. ನಿಮಗೆ ಗೊತ್ತಿಲ್ಲದೆ ಇಂಥವ್ರು ಸೇರ್ಕೋಬಿಟ್ರು. ವಿಲ್ಲನ್ಗಳ ಜೊತೆಲಿ ಸೇರ್ಬಿಟ್ರೆ ನೀವು ವಿಲ್ಲಾದಿ ವಿಲ್ಲನ್ನೇ ನೆನ್ಪಿಟ್ಕೊಳ್ಳಿ. ಗುರುಗಳ ಜೊತೆಲಿ ಸೇರಿದ್ರಿ, ಇದ್ರಿ, ಜಗದ್ಗುರುಗಳೇ ನೀವು. ಅಂಥದ್ದೊಂದು ತಾಕತ್ತು, ಮಹಾ ಅಸ್ತ್ರ ಈ ಸಂಖ್ಯೆಯಲ್ಲಿದೆ. ಪ್ರತಿ ಹೆಜ್ಜೆ, ಪ್ರತಿ ವ್ಯವಹಾರ ನಿಮಗೆ ಆಕರ್ಷಣೆ ಜಾಸ್ತಿ. ಹೌದು ಅಲ್ವೋ ಹೇಳಿ? ನಿಮಗೆ ಕಾಮ ಸ್ವಲ್ಪ ಜಾಸ್ತಿ. ಕಾಮ ಅಂದ್ರೆ ಕೋರಿಕೆ. ಅದರಲ್ಲೇ ನಸ್ಕೋದು ಬೇಕು. ನೋಡಿ, ಒಬ್ಬ ಭಗವಂತನ ಹತ್ರ ಕೇಳಿದ್ನಂತೆ, ಭಗವಂತ, ನಿನ್ನ ಪ್ರೀತಿಗೂ ನನ್ನ ಪ್ರೀತಿಗೂ ವ್ಯತ್ಯಾಸವೇನು ಅಂತ. ಭಗವಂತ ನಕ್ಬಿಟ್ನಂತೆ. ಹೇಳು ಭಗವಂತ ಅಂತ. ಗುರುಗಳ ಹತ್ರ ಅಂತಾನೆ ಅಂದ್ಕೊಳ್ಳಿ, ಒಬ್ಬ ಸಂತರ ಹತ್ರ, ಒಬ್ಬ ಗುರುಗಳ ಹತ್ರ, ಒಬ್ಬ ಆಚಾರ್ಯನ ಹತ್ರ ಕೇಳಿದಂತ ಮಾತಿದು. ಆಗ ಆ ಸಂತರು ಹೇಳಿದ್ರಂತೆ, ಸ್ವಚ್ಛಂದವಾಗಿ ಒಂದು ಪಕ್ಷಿ ಹಾರ್ತಿದೆ ಅಲ್ಲ, ಪಕ್ಷಿಗಳು, ಅದು ನನ್ನ ಪ್ರೀತಿ, ಅದು ನನ್ನ ಪ್ರೀತಿ. ಮತ್ತೆ ನಂದು ಪಂಜರದಲ್ಲಿಟ್ಟಿರೋ ಪಕ್ಷಿಯ ಪ್ರೀತಿ. ನಾವೆಲ್ಲ ಹಾಗೆ ಒಂದು ಪಂಜರದಲ್ಲಿ ಹಾಕಿ ಇಟ್ಕೊಂಡಿದ್ವಿ. ಮನೆ ಸಿಕ್ಕಿಲ್ಲ ಅಂದ್ರೂ ಕೊರಗ್ತೀವಿ, ಸಿಕ್ಕಿದ್ರೂ ಕೊರಗ್ತೀವಿ. ಯಾರಾದ್ರೂ ಕಿತ್ಕೊಬಿಡ್ತಾರ? ಮಗಳು 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 ಮಗು ಆಗ್ಲಿಲ್ಲ, ಮಗು ಆದ್ಮೇಲೆ ಮಗು ಪ್ರೀತಿ ಆಗ್ಬಿಟ್ರೆ ನನಗೆ ಇರ್ಬೇಕು, ಪಂಜರದಲ್ಲಿ ಹಾಕಿ ಇಟ್ಕೊಳ್ಳೋದು, ಬಿಡೋದೇ ಇಲ್ಲ, ಅನುಮಾನ ಪಡೋದು, ಅಪಾರ್ಥ ಪಡೋದು. ಬಿಟ್ಟು ಬಿಡಬೇಕು. ಸ್ವಚ್ಛಂದ ಪ್ರೀತಿ. ಏನ್ ಬರುತ್ತೋ ಬರ್ಲಿ, ಕೆಲ್ಸ ಗುರುಗಳೇ ನನ್ ಕೆಲ್ಸದಲ್ಲಿ ಇಂಕ್ರಿಮೆಂಟ್ ಕೊಟ್ಟಿಲ್ಲ, ಪ್ರಮೋಷನ್ ಕೊಟ್ಟಿಲ್ಲ, ಪಂಜರದಲ್ಲಿ ಹಾಕಿ ಇಟ್ಕೊಂಡಿರೋದು. ನಿನ್ನ ಪ್ರೀತಿ ಪಂಜರದಲ್ಲಿದೆ. ನೋಡಿ, ಗುರುಗಳು ಹೇಳಿರ್ತಕ್ಕಂಥದ್ದು. ನಮ್ಮೆಲ್ಲರ ಪ್ರೀತಿ ಕಟಾಕೋಬಿಟ್ಟಿದ್ದಾವೆ ಒಂದು ಪಂಜರದಲ್ಲಿ. ಹೀಗಿದ್ರೇನೆ ಹಿಂಗಿದ್ರೇನೆ ಬಿಟ್ಟು ಬಿಡಬೇಕು ಅನ್ನತಕ್ಕಂಥದ್ದು. ಮೊನ್ನೆ ನೋಡಿ, ಒಂದು ಕೋರ್ಟಲ್ಲಿ ಒಂದು ನಡೆಯುತ್ತೆ ವಿಚಿತ್ರ ಅಲ್ಲ, ಇದು ಸತ್ಯ. ಬೇಡ ಅಂದ್ಮೇಲೆ ಬಿಡ್ಬೇಕು ಮಕ್ಕಳೇ. ದಟ್ ಲೇಡಿ ಹ್ಯಾಸ್ ಟೇಕನ್ ಒನ್ ಆಫ್ ದ ಬೆಸ್ಟ್ ಡಿಸಿಷನ್ ಅಂತಲೇ ಹೇಳ್ತಾನೆ. ಬಲವಂತ ಮಾಡಿದ್ರು, ಏನ್ ಮಾಡಿದ್ರು, ಮದುವೆ ಮಾಡಿಬಿಟ್ಟಿದ್ದಾರೆ, ಕಾಣೆ ಆಗ್ಬಿಟ್ಟಿದ್ದಾಳೆ. ಕೋರ್ಟ್ಗೆ ಹೋಗ್ತಾನೆ ಗಂಡ, ನನಗೆ ನನ್ನ ಹೆಂಡತಿ ಬೇಕು, ಹುಡುಕೊಡಿ. ಪೊಲೀಸರು ಹುಡುಕಿ ನೋಡಿದ್ರೆ ಎಲ್ಲೋ ದೂರದಲ್ಲಿ ಒಂದು ಗೆಳೆಯನ ಜೊತೆಲಿ ಇದ್ದಾಳೆ. ಕರ್ಕೊಂಡು ಬರ್ತಾರೆ. ಸ್ವಾಮಿ, ನನ್ನ ಬಿಟ್ಬಿಡಿ, ನಾನು ಹೋಗಲ್ಲ, ನನಗೆ ಇಷ್ಟವಿಲ್ಲದ ಮದುವೆ, ಬಲವಂತದ ಮದುವೆ. ಏಜ್ ಇಸ್ ಆಲ್ಸೋ ಬಿಗ್ ಗ್ಯಾಪ್. ಒಂದು 21-22 ವರ್ಷದ ಗ್ಯಾಪ್ ಇದೆ. ಯಾವುದ್ರಲ್ಲೂ ಹೊಂದಾಣಿಕೆ ಆಗ್ತಿಲ್ಲ ನನಗೆ, ಸಾಕಾಗ್ಬಿಟ್ಟಿದೆ. ದಯಮಾಡಿ, ಆತನಿಗೆ ಗೊತ್ತು ನಾನು ಹೋಗಿರೋದು, ಹೇಳೋಗಿದ್ದೀನಿ, ನೀನ್ ಬೇಡ ಕಣೋ ಅಂತ, ನಿನ್ ಜೊತೆಲಿ ಹೊಂದಾಣಿಕೆ ಆಗ್ತಿಲ್ಲ ಕಣೋ ಅಂತ. ಪಂಜರ ಹಾಕಿ ಇಟ್ಬಿಟ್ಟಿದ್ದಾನೆ ನನ್ನ ಪ್ರೀತಿ, ನನ್ನ ಹೆಂಡತಿ, ನನ್ನಂಗು. ಮೂರ್ಖ. ಅವಾಗ್ಲೂ ಹೇಳ್ತಿರ್ತಾನೆ, ಅಲ್ಲಿ ಒಲ್ಲದ ಗಂಡನಿಗೆ ಮೊಸರಲ್ಲೂ ಕಲ್ಲು. ವೈ ಯು ನೀಡ್ ಜಸ್ಟ್, ಹೌದು ನೋಡೋಣ, ಬದಲಾಗ್ತಿಲ್ಲ. ಕೋರ್ಟ್ ಏನ್ ಮಾಡಿದ ಗೊತ್ತಾ? ಮುಚ್ಚಳಿಕೆ ಬರ್ಸ್ಕೊಂಡು ಬಿಟ್ಟು ಕಳ್ಸಿದೆ, ಹೋಗಮ್ಮ ನಿನ್ ಬದುಕು ಅಂತ. ಆಗಲ್ಲ ಅಂತಿದ್ದಾಳೆ ಆ ಮಗು. ನಮ್ ಜೀವನ ಒಂಥರ ಪಂಜರ ತರ ಹಾಕಿಟ್ಕೊಬಿಟ್ಟಿದೀವಿ ಮಕ್ಕಳೇ. ಇದೇ ಆಗಿರೋದು. ಈ ಸಂಖ್ಯೆ ನಾನು ಹೇಳಕ್ ಹೋಗ್ತಿದ್ದೀನಲ್ಲ, ಅವರು ಹೀಗೇನೆ. ನೀವು ದೇವರ ಪ್ರೀತಿ ಬೇರೆ, ನಮ್ಮ ಪ್ರೀತಿಗೂ ದೇವ್ರ ಪ್ರೀತಿಗೂ ಇರೋ. ನೋಡಿ, ಸ್ವಚ್ಛಂದವಾಗಿ ಹಾರಾಡ್ತಿದ್ದ ಮರ ಗಿಡ ಇನ್ನೊಂದು ಎಲ್ಲ. ನಾವ್ ಹಂಗೆಲ್ಲ ಒಂದ್ ಮರ ನೆಟ್ಬಿಟ್ರೆ ಅದು ನಂದು, ತಗೋ ಬೌಂಡ್ರಿ ಹಾಕೊಂಡ್ವಿ. ಒಂದ್ ಹಣ್ಣು ಹಂಚೋದೇ ಇಲ್ಲ, ಅದು ನಂದೇ, ನಾನೇ ತಿನ್ಬೇಕು. ಇಷ್ಟು ಬಗಾಸುನ್ ತರ ತಿನ್ಬೇಕು, ನಾನೇ ಹಾಕೋಬೇಕು, ನಂದೇ ಬೆಳೆಸ್ಬೇಕು. ನನ್ ಮಗ
ನಾನು ಹೇಳ್ದಾಗೆ ಕೇಳ್ಬೇಕು, ನನ್ನ ಸೊಸೆ ನಾನು ಹೇಳ್ದಾಗೆ ಕೇಳ್ಬೇಕು. ನನ್ನ ಮಗಳು ಮದುವೆ ಮಾಡಿಕೊಟ್ರು ಅಲ್ಲಿಗೆ ಹೋಗ್ಬಾರ್ದು, ನನ್ನ ಹತ್ರನೇ ಇರ್ಬೇಕು. ಉತ್ತರ ಪಂಜರದ ಪ್ರೀತಿ ಮಾಡಿ ಇಟ್ಕೊಬಿಟ್ಟಿದ್ದೀವಿ. ಅದರಲ್ಲೇ ಬೇಯ್ತ ಹತ್ಯೆ, ಆತ್ಮಹತ್ಯೆ, ಇನ್ನೊಂದು ಅನ್ನತಕ್ಕಂಥದ್ದು. ಇದು ಈ ಸಂಖ್ಯೆ ಅವ್ರಿಗೆ ಹುಟ್ಟಿದವ್ರಿಗೆ ಜಾಸ್ತಿ ಇತ್ತು. ನಿಮಗ್ ಗೊತ್ತಿಲ್ಲದೆ ಆ ಕಾಮ, ಆ ಪ್ರೀತಿ, ಹೌದು ನಂದು, ಸೊ ದಿಸ್ ಇಸ್ ವೇರ್ ಐ ಸ್ಟ್ಯಾಂಡ್ ಅನ್ನತಕ್ಕಂಥ ಒಂದು ಭಾವ, ದಗದಗ. ನೀವು ಎದೊಳ್ತೀನಿ, ನೀವಿಲ್ಲ ಅಂತಲ್ಲ, ಬಟ್ ನಿಮ್ಮ ಶಕ್ತಿಯನ್ನ ಲೋಕಾರ್ಪಣೆಗಿಟ್ಟುಕೊಂಡ್ರೆ, ಸಾಮಾಜಿಕ ಮಾರ್ಗದರ್ಶನಕ್ಕೆ ಇಟ್ಟುಕೊಂಡು ಬಿಟ್ರಿ ಅಂದ್ರೆ ನಿಮ್ಮ ತಡೆಯೋ ವ್ಯಕ್ತಿಗಳು ಯಾರೂ ಇಲ್ಲ. ಜಟ್ಟಿಗಳಿಗೆ ಜಟ್ಟಿ, ಜಗಜಟ್ಟಿ ನೀವು, ಜಗಜ್ಜಾಲ ಕಿಲಾಡಿ ನೀವು. ನಿಮಗಿಂತ ಮೀರಿದ ಮೆಜಿಷಿಯನ್ ಇಲ್ಲ. ನಿಮಗೆ ಗೊತ್ತಿಲ್ಲ, ನಿಮ್ಮಲ್ಲಿ ಒಂದು ಮ್ಯಾಜಿಕ್ ಪವರ್ ಇದೆ. ಲೋಕವೆಲ್ಲ ನಿಮ್ಮನ್ನ ಒಂಥರ ಹೀಗೇ ನೋಡ್ತಾರೆ. ಆ ತಾಯಿ ಕೇಳಿದೆ, ನಿನ್ ಮಗಗೆ 18-19 ಪುಟ್ಟ, ನಿನ್ನ ಗೆಳತಿಯರು ಬಂದ್ರು ಅವನನ್ನು ನೋಡ್ತಾರೋ ಅಂದ್ರೆ, ಹೌದು ಗುರುಗಳೇ, ಅವನು ನೋಡ್ದ ಅವರೆಲ್ಲ ಆಕರ್ಷಿತರಾಗ್ತಾರ. ಹೌದು ಗುರುಗಳೇ, ಮಕ್ಕಳು ಗೊತ್ತಾಗ, ನೀವು ಶುದ್ಧ ಮಕ್ಕಳು, ಪೆದ್ದು ಮಕ್ಕಳು ನೀವು, ಇದು ನಿಜ ಅನ್ಕೋಬಿಡ್ತೀರಿ. ಆದಾ ಪೈಸಾ ಆದಾ ಕಾಮ್ ಅನ್ನೋ ತರ ನಿಮ್ಮದು. ನಿಮ್ಗೆ ಸ್ವಲ್ಪ ಶತ್ರುತ್ವ ಬೇಗ ಕಟ್ಟಿಸ್ಕೊಬಿಡ್ತೀರಿ. ಹಾಗಲ್ಲ, ಆ ಪ್ರೀತಿಯ ರಜ್ಜು ಕೋಟೆ ಕಟ್ಕೊಳ್ಳಿಕ್ಕೆ ಹೋಗ್ತೀರಿ, ಬಿಟ್ಬಿಡ್ಬೇಕು. ಯಾರು ಏನು ಹೌದೋ ಅಲ್ವೋ ಒಂದು ಪುಟ್ಟ ವಿರಾಮದ ನಂತರ ಹೇಳ್ತಾನೆ, ಈ ಜಗಜಟ್ಟಿ ಸಂಖ್ಯೆಯ ಬಲ ಯಾರದು ಅಂತ. ನಮಾಮಿ ಶಂಕರ, ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಹೌದು, ಆ ಸಂಖ್ಯೆ ಯಾರು ಗೊತ್ತಾ? 4, 13, 22, 31. ಹೌದು ಅಲ್ವೋ ಹೇಳಿ ನೋಡೋಣ. ನಿಮ್ಮ ತಾಕತ್ತು ನಿಮ್ಮನ್ನು ಎಷ್ಟು ಬಾರಿ ಕೆದಕ್ಸಿದೆ, ಎಷ್ಟು ಬಾರಿ ಯುದ್ಧೋನ್ಮಾದ ಮಾಡಿದೆ, ಎಷ್ಟು ಬಾರಿ ನೀವು ಉಗ್ರ ನರಸಿಂಹರಾಗಿದ್ದೀರಿ, ದುರ್ಗ ಆಗಿದ್ದೀರಿ, ರುದ್ರ ಆಗಿದ್ದೀರಿ, ಅತಿರುದ್ರ ಆಗಿದ್ದೀರಿ, ಕಾಳಭೈರವ ಆಗಿದ್ದೀರಿ. ಕರೆಕ್ಟಾಗಿ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಎಲ್ಲ ಬಿಡಬಾರ್ದು. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡಬಾರದು. ದಟ್ಸ್ ದ ಟ್ರೂತ್. ನಮ್ಮ ಶಕ್ತಿಯನ್ನ ತಿಳ್ಕೊಳ್ಳಿ. ನೀವು 100% ಹೇಳ್ತಾನೆ, ನೀವು ಲಕ್ಷಕ್ಕೊಬ್ಬ ಇಲ್ಲ ಲಕ್ಷಾಧೀಶ್ವರರೇ ಮಿನಿಮಮ್ ಹೇಳ್ತಾನೆ. ಲಕ್ಷಕ್ಕೊಬ್ಬ ಅಂದ್ರೆ ಏನು ಗೊತ್ತಾ? ನೀವೆಲ್ಲೋದ್ರು 1,00,000 ಜನ ಗುರುತಿಸೋ ಒಂದು ಆಕರ್ಷಣೀಯ ಶಕ್ತಿ. ಅದು ವೈದಿಕ ಇರ್ಬೋದು, ದೈವಿಕ ಇರಬಹುದು, ಎನಿಥಿಂಗ್. ಇವನಂತೆ ಕಣೋ, ವಾವ್ ಅನ್ನತಕ್ಕಂಥದ್ದು, ಅಂಥದ್ದೊಂದು ಕಲಾದೇವಿ, ಆ ಒಂದು ಪೂರ್ಣ ಒಂದು ಶಕ್ತಿ, ದುರ್ಗಾ ಶಕ್ತಿ ನಿಮ್ಮಲ್ಲಿರುತ್ತೆ. ಹಿಂಗೆ ದುರ್ಗಾ ಅಂದ್ರೆ ದುರ್ಗುಣವೂ ಇರತಕ್ಕಂಥದ್ದು. ನಿಮ್ಮನ್ನ ಸಾರ್ ನೀವು ಹಿಂಗೆ, ಸಾರ್ ನೀವು ಹಂಗೆ, ಸರ್. ಎಷ್ಟು ಜನ ನಿಮ್ಮನ್ನ ಹಿಂಗೆ ಹೇಳಿ ಬಳಸ್ಕೊಂಡಿಲ್ಲ, ನಿಮ್ಮನ್ನ ಮೋಸ ಮಾಡಿಲ್ಲ ಹೇಳಿ. ಕಿಶೋರ್ ಕುಮಾರ್ ಕೇಳಿರ್ತೀರಲ್ವಾ, ಇಂಥದ್ದೊಂದು ಪ್ರಭಾವ. ಅವರೊಮ್ಮೆ ಶೂಟಿಂಗಿಗೆ ಬರ್ತಾರೆ, ಪ್ರೊಡ್ಯೂಸರ್ ಹೇಳ್ಬಿಟ್ಟಿರ್ತಾರೆ ದುಡ್ಡು ಕೊಡ್ತೀನಿ ಅಂತ, ಅರ್ಧ ದುಡ್ಡೇ ಕೊಟ್ಟಿರ್ತಾರೆ. ಇವ್ರದೊಂದು ರೂಲು, ಆಗಿರೋ ಗಾಯಗಳು 1000.
4, 13, 22, 30 ನಿಮ್ಗೆ ಎಷ್ಟಾಗಿಲ್ಲ, ತಟ್ಕೊಳ್ಳೋ ತಾಕತ್ತು ನಿಮಗೆ ಇರೋದು. ರಿಪೀಟ್ ಕೊಡ್ತೀರಿ ನೀವು, ಅಂತಿಂತ ರಿಪೀಟ್ ಅಲ್ಲ. ಬಟ್ ಗುಬ್ಬಿ ಮೇಲೆ ಬಿಟ್ಬಿಡ್ತೀರ ಅನ್ನೋ ಭಯ. ಕೊಟ್ರೆ ದೊಡ್ಡವ್ರಿಗೆ ಕೊಡ್ಬೇಕು. ನೋಡಿ ಕಿಶೋರ್ ಕುಮಾರ್ ಅಂತದ್ ಮಾಡ್ತಾರೆ. ಅಂತ ಸಿಂಗರ್ ಕಿಶೋರ್ ಕುಮಾರ್ ಅವತ್ತು ಶೂಟಿಂಗ್, ಮೇಕಪ್ ಎಲ್ಲರಿಗೂ ರೆಡಿ ಆಗ್ತಿದೆ, ಇವರು ಬರ್ತಾರೆ. ಸರಿ, ಶೂಟಿಂಗ್ ರೆಡಿ, ಬರ್ತಾರೆ, ಎಲ್ಲರೂ ದಿಗ್ಭ್ರಾಂತಿ, ಎಲ್ಲ ಸೆಟ್ಟಲ್ ಎಲ್ಲ ರೆಡಿ ಇದ್ರೆ ಇವ್ರು ಬರೋರು ಏನೋ ಇದು ಅಂತ. ಅರ್ಧ ಮೀಸೆ, ಅರ್ಧ ಕಡೆ ಮೇಕಪ್ಪು. ಈ ಕಡೆ ಮೀಸೆ ಇಟ್ಟಿದ್ದಾರೆ, ಈ ಕಡೆ ಮೀಸೆ ತೆಗೆದ್ಬಿಟ್ಟಿದ್ದಾರೆ. ಫುಲ್ಲು ಅರ್ಧ ಇದು ಅಂಗಿ, ಅರ್ಧ ಲುಂಗಿ, ಅರ್ಧಂಬರ್ಧ. ಈ ಕಡೆ ನೀಟಾಗಿ ಬಾಚ್ಕೊಂಡಿದ್ರೆ, ಈ ಕಡೆ ಬಾಚ್ಕೊಂಡು ಏನ್ ಸ್ವಾಮಿ ಇದು ಅಂತ. ಆದ ಪೈಸ ಆದ ಕಾನ್ ಸ್ಟ್ರೈಟ್ ಹೇಳ್ಬಿಟ್ಟಿದ್ದಾರೆ. ದುಡ್ಡು ಕೊಟ್ಟಿರೋದೇ ಅರ್ಧ, ಇನ್ನರ್ಧ ಯಾವಾಗ? ಟೇಬಲ್ ಮೇಲೆ ಇಡು ನೋಡೋಣ. ನೀನು ಹೇಳಿದೆಲ್ಲ ಮೊದಲು ಕೊಡ್ತೀನಂತೆ, ಎಲ್ಲಿ ಕೊಟ್ಟೆ? ಪ್ರೊಡ್ಯೂಸರ್ ಯಬ್ಬ ದಬ್ಬ ಅಂತ ಓಡ್ ಬಂದ್ ಕಾಲಿಗೆ ಬಿದ್ದು ಹಣ ಮಾಡ. ಪೈಸ ರಕ್ತ ಕೆಲ್ಸ ಬೇಕಲ್ವಾ, ಇಟ್ಟು ಬಿಡು ನನ್ ಕೆಲ್ಸಕ್ಕೆ. ಇಟ್ಟ ಮೇಲೆ ಹೋಗಿ ಮೇಕಪ್ ಮಾಡ್ಕೊಂಡು ಪೂರ್ತಿಯಾಗಿ ಬಂದು ನಟನೆ ಮಾಡ್ತಾರೆ. ನಿಮ್ ನಟನೆ ಮಾಡಕ್ ಬರೋಲ್ಲ. ಅದೇ ಪ್ರಾಬ್ಲಮ್. 4, 13, 22, 31. ಅದಕ್ಕೆ ಕೇಳಿ ಹೆಜ್ಜೆ ಇಡಿ. ನೀವು ಹೆಜ್ಜೆ ಇಡಿ, ನನ್ನ ಮಾತು ಕೇಳಿ. ನೀವೊಬ್ಬ ಕಿಶೋರ್ ಕುಮಾರ್, ನಿಮಗೆ ಗೊತ್ತಿಲ್ಲ. ನಟಿ ಶ್ರೀದೇವಿಗೆ ಯಾರ್ಯಾರು ಮೋಸ ಮಾಡಿಲ್ಲ ಅಂತ ಕೇಳಿ. ಎತ್ತವಳಿಂದಲೂ ಹಿಡಿದು ಎತ್ತವಳಿಗಿಂತ ಚೆನ್ನಾಗಿ ನೋಡ್ಕೊಂಡಂತ ತಾಯಿ. ಒಂದು ತಾಯಿಯೇ ಸಾಕು ತಾಯಿ ನೋಡ್ಕೊತಾ ಇದ್ದಿದ್ದು. ಲೆಕ್ಕ ಪಕ್ಕ, ದುಡ್ಡು ಗಿಡ್ಡು ಎಲ್ಲ ಬರೇ. ಬದುಕು ಎಂತ ಆಯ್ಕೆ ಮಾಡ್ಕೋಬಿಟ್ಲು ಆ ಮಗು, ನಮಗ್ ಗೊತ್ತಿಲ್ಲ. ಕಣ್ಣೀರ್ ನಾನು ನೋಡಿದ್ದೇನೆ. ಇದು ನನಗೆ ಬೇಕಿರ್ಲಿಲ್ಲ ಅಂತ ಹೇಳ್ತು. ಆದಮೇಲೆ ಅಂದೆ. ಆದಮೇಲೆ ನೋಡಿ, ಈ ಮಹಾವಿದ್ಯೆಗಳು ಎಂತೆಂಥ ಒಂದು ವ್ಯಕ್ತಿಗಳ ಜೊತೆಲಿ ನಂಗೆ ಹೆಜ್ಜೆ ಇಡಿಸಿದೆ ಅಂದ್ರೆ ವಿದ್ಯೆಯಿಂದಲೇ. ಹೇಳ್ಕೋಬಾರ್ದಷ್ಟೇ. ವಿದ್ಯೆಯೇ ಮಹಾಪರ್ವತ, ಅದರ ಪಾದದ ಬಳಿ ನಾನೊಂದು ಧೂಳು. ನೀವದೇ, ನೀವೊಂದು ಬ್ರಹ್ಮಾಂಡ. ನೀವೊಂದು ಬ್ರಹ್ಮಾಂಡ. 4, 13, 22, 31 ಅಗಾಧ ಶಕ್ತಿ, ಯಮಶಕ್ತಿ, ಧ್ರುವ ಶಕ್ತಿ. ನೀವು ಕರೆಕ್ಟ್ ಆಗಿದ್ರೆ ಧ್ರುವ ನಕ್ಷತ್ರವೇ. ಕರೆಕ್ಟ್ ಆದ ವ್ಯಕ್ತಿಗಳನ್ನು ಪಕ್ಕದಲ್ಲಿ ಇಟ್ಕೊಳ್ಳಿ. ಅದಿದೆಯಾ? ಎನಿಥಿಂಗ್ ಬಿಫೋರ್ ಯು ಡೂಯಿಂಗ್. ಮುಖ್ಯವಾಗಿ ಮದುವೆ ಇರ್ಬೋದು, ವ್ಯವಹಾರ ಇರ್ಬೋದು, ವ್ಯಾಪಾರ ಇರ್ಬೋದು, ಟ್ರೇಡಿಂಗ್ ಇರ್ಬೋದು, ಯುದ್ಧ ಅಂತೂ ಡಿಕ್ಲೇರ್ ಮಾಡೋಕ್ ಮೊದಲು ನೀವು ಕೇಳಿ. ಯಾಕಂದ್ರೆ ನಿಮ್ಗೆ ಯುದ್ಧದಲ್ಲಿ ಸೋಲಿಲ್ಲ, ಬಟ್ ಹೋಗ್ತೀರಾ ನಿಮ್ ಜೊತೆಲಿ ಎಲ್ಲಾನು ಹೇಳ್ಕೊಂಡು ಹೋಗ್ಬಿಡ್ತಕ್ಕಂಥದ್ದು ಆಗ್ಬಿಡತ್ತೆ. ಸುತ್ತಮುತ್ತಲಿರೋರ್ನೆಲ್ಲ ದುರ್ಯೋಧನ ಎಲ್ಲ ಆದ್ಮೇಲೆ ಕೇಳೋದು. ಅಂಥದ್ದೊಂದು ಶಕ್ತಿಯಲ್ಲಿ ಹುಟ್ಟಿದವನ್ನ ನೆನಪಿಟ್ಟುಕೊಳ್ಳಿ. ಕಲಿಪುರುಷನ ಅಂಶ. ನಾನು ಗೆಲ್ಲಬೇಕೆಂದಿದ್ದರೆ ಏನು ಮಾಡಬಹುದಿತ್ತು ಕೃಷ್ಣ. ಎಲ್ಲ ಆಗಿ ಮುಗ್ಕೊಂಡು ಜೀವ ಹೋಗೋ ಟೈಮ್ನಲ್ಲಿ ಕೇಳೋದು. ನೋಡಿ ಹಂಗಿರುತ್ತೆ. ನೀವ್ ಹಾಗೆ ಆಮೇಲೆ ಇಲ್ಲ ಹೋಗಿ ಸಿಕ್ಕಾಕೋಬಿಟ್ರಿ ಅಂದ್ರೆ ವಾಪಸ್ ಬರೋಲ್ಲ. ನೀವು ವಾಪಸ್ ಬರೋ ಮಾತಿಲ್ಲ ನಿಮಗೆ. ಅದೊಂದು ಬೇರೆ ದೊಡ್ಡ ಸಮಸ್ಯೆ. ಸಾವೋ, ವೀರ ಮರಣವೋ, ವೀರ ಸ್ವರ್ಗವೋ, ಈ ಕಥೆಗಳೆಲ್ಲ ಆ ಕಾಲಕ್ಕಾಯ್ತು. ಪುರಾಣ ಕಥೆಗಳು ನೋಡಿ. ತನ್ನ ಸಾವು ಬರುತ್ತೆ ಅಂತ ಗೊತ್ತಿದ್ದು ಕೂಡ ಯುದ್ಧಕ್ಕೆ ಹೋದವರಲ್ಲಿ ಇಬ್ಬರು. ನಾವಿನ್ ವಾಪಸ್ ಬರಲ್ಲ ಅಂತ ಗೊತ್ತು. ಏನ್ ಮಾಡೋದು? ನಾವು ಹೋಗೋದೇ ಮುಂದಕ್ಕೆ, ವಾಪಸ್ ಬರಲ್ಲ. ಒಬ್ಬ ಅಣ್ಣನಿಗೋಸ್ಕರ ಸತ್ತ, ಒಬ್ಬ ಸ್ನೇಹಿತನಿಗೋಸ್ಕರ ಸತ್ತ. ಕುಂಭಕರ್ಣ ನೋಡಿ, ಅವನ ಹೆಸರಲ್ಲೂ ಕರ್ಣ ಇದೆ. ಅವನು ಹೇಳ್ತೇನೆ ಅಣ್ಣಯ್ಯ ಅಂತ. ನಿನ್ ಕೈಯಲ್ಲಿ ಹೋಗಕ್ಕಾಗುತ್ತೋ ಇಲ್ವೇನೋ? ಯಾವ್ದನೆ ಯಕಶ್ಚಿತ್ತೋ ಮನುಷ್ಯ ಸ್ತ್ರೀ ಅಂತ ತಗೊಂಡೋಗಿ ಬಿಸಾಕ್. ನಿಮ್ ದೇವ ದಾನವ ಗಂಧರ್ವ ಎಲ್ರೂ ಇದಾರಣ್ಣ. ಶಿವನನ್ನೇ ಮೆಚ್ಚಿಸಿದವ ನೀವು, ಆತ್ಮಲಿಂಗವನ್ನ ಪಡೆದವ, ಕೈಲಾಸ ಪರ್ವತವನ್ನೇ ಎತ್ತಿದವ. ಅಣ್ಣ ನೀನ್ ಯಾರು ಅಂತೆಲ್ಲ ಹೇಳ್ತಾನೆ. ಅವೆಲ್ಲ ಗೊತ್ತಿಲ್ಲ. ನೋಡಿ, ರಾವಣಾಸುರನದ್ದು ಕೂಡ ಇಂಥದ್ದೇ ಪ್ರಭಾವ. ರಾವಣಾಸುರನಿಗೆ ತಲೆ ಕೆಡಲಿಕ್ಕೆ ಕಾರಣ ಈ ಬಲಗಳೇ. ದುರ್ಯೋಧನ ತಲೆ ಕೆಡಿಸ್ಲಿಕ್ಕೆ ಈ ಬಲಗಳೇ. ಭೀಷ್ಮರಿದ್ದಾರೆ, ದ್ರೋಣರಿದ್ದಾರೆ. ಅವ್ರಿಗೆ ಸಾವಿಲ್ಲ, ಅವರಾಗಿ ನಿಶ್ಚಯ ಮಾಡೋವರೆಗೂ. ನೋಡಿ, ಭೀಷ್ಮರು ಸತ್ತಿದ್ದ ಹೇಗೆ, ದ್ರೋಣರು ಸತ್ತಿದ್ದ ಹೇಗೆ ಯೋಚನೆ ಮಾಡಿ ನೋಡಿ.
ಕರ್ಣನ್ ಬಗ್ಗೆ ಅಲ್ಲೊಂದು ಅರ್ಧ ಗುಟ್ಟುಗಳಿತ್ತು, ಶಾಪಗಳ ಬಗ್ಗೆ ಗೊತ್ತಿರ್ಲಿಲ್ಲ. ತಾನು ಕಳ್ಕೊಂಡಿದ್ರ ಬಗ್ಗೆ ಹೇಳೇ ಇಲ್ಲ, ಮುಂದಕ್ಕೆ ಬಂದ್ಬಿಟ್ಟಿದೆ, ನಾವು ಹೇಳಲ್ಲ. ಈ ರಾಹು ಪ್ರಭಾವ ಇರೋರು ನೀವು ಹಾಗೆ ಯಾರಿಗೂ ಹೇಳಲ್ಲ ನಿಮ್ ನೋವನ್ನ, ನೀವು ಕಳ್ಕೊಂಡಿರೋದನ್ನ, ನೀವು ಬಿಟ್ಕೊಂಡಿರೋದನ್ನ. ಕುಂಭಕರ್ಣನು ಅದೇ ಕೆಲಸ. ಅರ್ಧ ನಿದ್ರೆಯಲ್ಲಿ ಎದ್ರೆ ತನಗೆ ಸಾವು ನಿಶ್ಚಿತ ಗೊತ್ತು. ಅವನ್ 6 ತಿಂಗಳು ನಿದ್ದೆ, ಮತ್ತೆದ್ರೆ ಊಟ, ಮತ್ತೆ 6 ತಿಂಗಳು ನಿದ್ದೆ, ಈ ತರ ಹೊಟ್ಟೆ ತುಂಬ ತಿನ್ನೋದು, ಮಲ್ಗೋದು, ಮತ್ತೆ 6 ತಿಂಗಳಿಗೆ ಎದ್ದೋಳು. ಅರ್ಧದಲ್ಲಿ ಯಾವತ್ತು ನಿದ್ರೆಯಿಂದ ಎದ್ದೋಳ್ತಾನ ಅವನ ಮರಣ ನಿಶ್ಚಿತ ಅಂತ ಆಗ್ಬಿಟ್ಟಿರುತ್ತೆ. ಏನ್ ಮಾಡೋಣ? ಇಷ್ಟು ಗೊತ್ತಿದ್ದರೂ ಯುದ್ಧಕ್ಕೆ ಹೋಗ್ತಾನೆ. ಕರ್ಣನು ಅದೇ ಕೆಲಸ ಮಾಡ್ಕೊಳ್ಳೋದು. ಉರಿತಿರೋ ಬೆಂಕಿಗೆ ತುಪ್ಪುಗಳು ಇವು, ಉರಿತಿರೋ ಬೆಂಕಿಗೆ ಪೆಟ್ರೋಲ್ಗಳು ಇವು. ನಿಮ್ ಸುತ್ತಮುತ್ತಲು ಈ ತರದ್ದಾಗುತ್ತೆ. ನಿಮ್ಗೊಂದು ನೀವು ಆಕರ್ಷಿತ, ಇಲ್ಲ ಇನ್ನೊಂದು ಆಕರ್ಷಣೆ. ಆ ಉರಿತಿರೋ ಬೆಂಕಿಗೆ ಪತಂಗ ಗಜ 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 ಅಂತ ಹೋಗಿ ಬೀಳುತ್ತೆ ನೋಡಿ, ಆ ರೀತಿಯ ಪ್ರಭಾವಕ್ಕೆ ಒಳಗಾಗಿ ಬಿದ್ದು ಬಿಡ್ತೀರಿ. ಸೊ ದಯಮಾಡಿ ಹೇಳ್ತಾನೆ, ದಿಢೀರ್ ದುಡ್ಡು, ದಿಢೀರ್ ಲಾಭ ಬೇಗ ಎಳೆಯುತ್ತೆ. ಬೇಗ ಫೇಮಸ್ ಆಗ್ಬೇಕು, ದೊಡ್ಡ ಮನೆ, ಖಂಡಿತ ತುಂಬಾ ದೊಡ್ಡ ಆಸೆಗಳಿದೆ ಅಂದ್ರೆ ಜಾತಕ ಪರಿಶೀಲಿಸು. ದೊಡ್ಡದಕ್ಕೆ ಧುಮುಕ್ತಿದ್ದೀರಿ ಅಂದ್ರೆ ಜಾತಕ ಪರಿಶೀಲಿಸ್ಕೊಳ್ಳಿ. ದಯಮಾಡಿ ಹೇಳ್ತಾನೆ, ಜಾತಕ ದಿಗ್ಬಲ ಆಗಿದ್ರೆ ಇಂಥ ಹುಚ್ಚಾಟ, ಉನ್ಮಾದ, ಉತ್ಪ್ರೇಕ್ಷೆಯಾಗಿರತಕ್ಕಂಥ ಇದು ನೋಡಿ. ನೀರಲ್ಲಿ ಇಳಿಯೋಣ, ಸ್ವಲ್ಪ ಸೇಫ್ಟಿ ಇಟ್ಕೊಂಡು ಎಳಿಯೋಣ. ಸೇಫ್ಟಿಗಳು ತುಂಬಾ ಮುಖ್ಯ ಈ ಯುಗದಲ್ಲಿ. ಆಗೆಲ್ಲ ಭಗವಂತ ಇದ್ದಪ್ಪ, ಈ ಯುಗಕ್ಕಿಲ್ಲ, ಬರೋಲ್ಲ. ನೆನ್ಪಿಟ್ಕೊಳ್ಳಿ, ಇಳಿದ ಮೇಲೆ ಭಗವಂತ ಬರೋಲ್ಲ. ನೀನ್ ಇಳಿಯೋಕ್ ಮೊದ್ಲು ನಾನು ಇಳಿದ್ರೆ ಎದ್ದು ಬರ್ತೀನ ಅನ್ನೋದು ಇದೆಯಾ? ಕೇಳ್ಕೊಂಡ್ರ? ಸೇಫ್ಟಿ ಇದೆಯಾ? ನಿಂತು ಬಲ್ಲೇನಾ? ಸೋತ್ರು ಮತ್ತೆ ಕಟ್ಟಬಲ್ಲೇನಾ? ಬೇರೆ ಇನ್ನೊಂದೇನಾದ್ರೂ ಮಾರ್ಗದರ್ಶನ ಇದೆಯಾ? ಬೇರೆ ಏನಾದ್ರೂ ಇನ್ಕಮ್ ಇದೆಯಾ? ಹೆಂಡತಿಯಿಂದ, ಗಂಡನಿಂದ, ಅಪ್ಪನಿಂದ, ಅಮ್ಮನಿಂದ, ಇನ್ಯಾರೋ ಹಿಡ್ಕೊಳ್ಳೋರಿಂದ ನಾನು ಬಿದ್ರು ಕೂಡ ಒಂದ್ ಕಾಲ್ ಭಾಗ ಕಳ್ಕೊಂಡಿದ್ದೀನಿ, ಬೇಡ ಅರ್ಧ, ಬೇಡ ಮುಕ್ಕಲ್ ಕಳ್ಕೊಂಡಿದ್ದೀನಿ, ಇನ್ನೊಂದು ಕಾಲ್ ಭಾಗ ಬೇರೆ ರೀತಿಯಲ್ಲಿ ಏನೋ ಒಂದಿದೆ, ಎದ್ದು ನಿಲ್ಲುವಂತ ಒಂದು ತಾಕತ್ತಿದೆಯಾ? ಶಕ್ತಿ ಇದೆಯಾ ಅನ್ನತಕ್ಕಂಥ ತಿಳ್ಕೊಳ್ಳದೆ ಏನಾದ್ರೂ ಮದುವೆ ಇರಬಹುದು, ವ್ಯವಹಾರ, ವ್ಯಾಪಾರ, ಉದ್ಯೋಗ, ಇನ್ವೆಸ್ಟ್ಮೆಂಟ್, ಟ್ರೇಡಿಂಗ್, ಬೆಟ್ಟಿಂಗ್, ಇಂಥದ್ದು ಬೇಗ ಸೆಳೆತ ಈ ಸಂಖ್ಯೆಗಳವ್ರಿಗಿರುತ್ತೆ. ಹೌದು ಅಲ್ವೋ ಹೇಳಿ, ಕಾಯ್ತಿರ್ತಾನೆ. ಹೌದು ಗುರುಗಳೇ, ನೀವು ಹೇಳಿದ್ದು ದುರ್ಯೋಧನನ ಅಂಶನೂ ಇದೆ, ಕರ್ಣನ ಅಂಶನೂ ಇದೆ, ನೀವು ಹೇಳಿದ ರಾವಣಾಸುರನ ತರನೂ ಇದೆ 100% ಇದೆ. ನಿಮ್ಗೆಲ್ರಿಗೂ ದ್ರೌಪದಿ ಬಗ್ಗೆ ಮಾತ್ರ ಗೊತ್ತು, 5 ಜನ ಗಂಡಂದಿರು ಅಂತ. ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ವ್ಯಾಸರೇ ಹೇಳ್ತಾರೆ 7 ಜನ ಗಂಡಂದಿರನ್ನು ಇದ್ದಂತ ಸ್ತ್ರೀ ಇದ್ದಳು ಆ ಕಾಲಕ್ಕೆ. ನಂಬ್ತೀರಾ? 7 ಜನ. ಬರೀ ದ್ರೌಪದಿನ ಮಾತ್ರ ನಾವು ಮಾತಾಡೋದಲ್ಲ, ಅದನ್ನ ಹೇಳ್ಬಿಟ್ಟೆ ಒಪ್ಸೋದು. ಕುಂತಿದೇವಿಗೆ, ಪಾಂಡವರಿಗೆ. ಹೇಳಿದ್ ನಿಜ ಗುರುಗಳೇ, ಅದಿದೆ ಗುರುಗಳೇ. ಹೌದೋ ಅಲ್ವೋ ಕಾಯ್ತಿರ್ತಾನೆ. ದಯಮಾಡಿ ಈ ದಿಗ್ಬಲ ದೋಷಕ್ಕೆ ಮಹಾಶಕ್ತಿ, ಅದು ವಿಸ್ಫೋಟ ಆಗ್ಬಿಡ್ತೀರಿ, ಕಳೆದು ಹೋಗ್ಬಿಡ್ತೀರಿ. ನಿಮ್ ಜೊತೆ ನಿಮ್ ಸುತ್ತಮುತ್ತಲಿರೋರ್ನು ಹೇಳ್ಕೊಂಡು ಹೋಗ್ಬಿಡ್ತೀರಿ. ಆಮೇಲೆ ಖಂಡಿತ ಹೇಳ್ತಾನೆ, ವೆರಿ ಕೇರ್ಫುಲ್. ಒಳ್ಳೇದಾಗ್ಲಿ ಅಂತ ಹೇಳ್ತಾ ಬನ್ನಿ. ಜ್ಯೇಷ್ಠ ನಕ್ಷತ್ರ, ಬುಧನ ಸಾರದಲ್ಲಿ ಚಂದ್ರನಿದ್ದು, ಆ ಬುಧ ವಿಶೇಷವಾಗಿ ಕುಳಿತುಬಿಟ್ಟಿದ್ದಾನೆ ಪುಣ್ಯಾತ್ಮ ಕುಂಭದಲ್ಲಿ ರಾಹು ಜೊತೆ. ಅದೊಂದು ಚೂರು ಆತಂಕದ ಒಂದು ಛಾಯೆ ಅನ್ನತಕ್ಕಂಥದ್ದು. ಮೇಷರಾಶಿ, ಬುಧನಿಗೂ ನಿಮಗೂ ಆಗೋದಿಲ್ಲ. ಯಾಕಂದ್ರೆ ಬುಧ ಬುದ್ಧಿಕಾರಕ. ಜಾತಕದಲ್ಲಿ ನೆನ್ಪಿಟ್ಕೊಳ್ಳಿ, ತುಂಬಾ ಜನ ಗೊತ್ತಿಲ್ಲ, ಬುಧನ ಮೇಲೆ, ಶುಕ್ರನ ಮೇಲೆ ತುಂಬಾ ಜನ ಕಾನ್ಸಂಟ್ರೇಷನ್ ಮಾಡಲ್ಲ. ಕೆಡಿಸೋರೇ ಇವರು. ಬುಧ ಒಬ್ಬ ಕೆಟ್ಟಿದ್ದಾನೆ ಅಂತ ಇಟ್ಕೊಳ್ಳಿ, ನಿಮ್ಗೆ ಗೊತ್ತಿಲ್ಲ. ಗುರು ಕೆಟ್ರೆ ಹೆಂಗೆ, ಕುಜ ಕೆಟ್ರೆ ಹೆಂಗೆ, ರಾವ್ ಕೆಟ್ರೆ, ಅವರೆಲ್ಲ ಒಂದ್ ಕೈಯೋ ಕಾಲೋ ಇನ್ನೊಂದು. ಬುಧ ಕೆಟ್ರೆ ನೆನ್ಪಿಟ್ಕೊಳ್ಳಿ, ಬರ್ಬಾತ್. ಬುದ್ಧಿ ಕೆಡ್ತಲ್ಲ, ತಲೆನೇ ಕೆಡ್ತು. ಇನ್ನೇನ್ ಸಿಂಗಾರ ಮಾಡ್ಕೊಂಡು ಇನ್ನೇನ್ ಪ್ರಯೋಜನ? ಡಂಕನಕ ಎಲ್ಲ ಹಾಕೋಬಿಟ್ಟು ರೋಡಲ್ಲಿ ಡಾನ್ಸ್ ಮಾಡ್ತಿದ್ರೆ ನಾವ್ ಹೆಂಗಿರುತ್ತೆ ನಮ್ಮನ್ನ ನೋಡಿದ್ರೆ, ಯಾರೋ ಇವನು ತಲೆ ಕೆಟ್ಬಿಟ್ಟಿದೆ. ಇದು ಎರಡನೇದು ಶುಕ್ರ, ಲಕ್ಷ್ಮಿ. ನೆನ್ಪಿಟ್ಕೊಳ್ಳಿ, ನಡೆಸೋ ನಾರಾಯಣ ಕೆಟ್ಟ ನಂತರ ಲಕ್ಷ್ಮಿ ಕೆಡ್ತು, ಮನೆಯ ಸಂಗಾತಿ. ಮಹಾಲಕ್ಷ್ಮಿ ಬರೋದೇ ಆ ಮಹಾಲಕ್ಷ್ಮಿಯ. ಆ ಲಕ್ಷ್ಮಿಯ ಕೆಡ್ತು ಅಂದ್ರೆ ಶುಕ್ರ, ಮನೆಯಲ್ಲಿರೋ ಪಾಯಸ ಬಿಟ್ಬಿಟ್ಟು ಬೀದಿಲಿರೋ ಗಂಜಿಗೆಲ್ಲ ಹೋಗಿ ನಿಂತ್ಕೊಬಿಟ್ರೆ ಮುಗಿದೋಯ್ತು ಕತೆ ಅಂತ ಹೇಳ್ತೇವೆ. ಸೊ
ಬುಧನಿಗೂ ಕುಜನಿಗೂ ಆಗೋದಿಲ್ಲ. ಕುಜ ಬೇರೆ 12ನೇ ಮನೆ, ಸ್ವಲ್ಪ ಆತರ ಪಡಿಸ್ತಾನೆ, ದುಡುಕ್ ಪಡಿಸ್ತಾನೆ. ಸ್ವಲ್ಪ ಜಾಗರೂಕತೆಯಿಂದ ಇರ್ತಕ್ಕಂಥದ್ದು ಮಾಡ್ಕೊಳ್ಳಿ, ದುಡುಕ್ಬೇಡಿ. ಟೆಕ್ನಿಕಲ್ ಕನ್ಸಲ್ಟೆನ್ಸಿ, ಮ್ಯಾನೇಜ್ಮೆಂಟ್ ಕನ್ಸಲ್ಟೆನ್ಸಿ ವೃತ್ತಿಗಳು ಅನುಕೂಲ. ತುಂಬಾ ಶಕ್ತಿ, ತುಂಬಾ ಬುದ್ಧಿ ಉಪಯೋಗಿಸ್ಲಿಕ್ಕೆ ಇವತ್ತು ಹೋಗ್ಬೇಡಿ. ಇನ್ನು ವಿಶೇಷವಾಗಿ ವೃಷಭ ರಾಶಿ, ಬ್ಯೂಟಿಫುಲ್ ಕಾಂಬಿನೇಷನ್. ಬುಧನಿಗೆ ದಿಗ್ಬಲವಾಗಿ ಅವನನ್ನ ಗುರು ನೋಡ್ತಿದ್ದಾನೆ, ದಿಗ್ಬಲವಾಗಿ ಚಂದ್ರನು ಕೂತಿದ್ದಾನೆ. ಇಟ್ಸ್ ಸೂಪರ್. ಮಾತು, ಬರವಣಿಗೆ, ಲೇಖನ, ಈಗೆಲ್ಲ ಬಂದು ಒಂದು ಯೂಟ್ಯೂಬು, OTT ಈ ಥರದ್ದೆಲ್ಲ ಬಂದ್ಬಿಟ್ಟಿದೆ. ಅಂತ ಒಂದು ಉದ್ಯೋಗ, ಚಲನಚಿತ್ರ, ಕಿರುಚಿತ್ರ, ಯೂಟ್ಯೂಬ್ ಚಾನೆಲ್ಗಳು ನಡೆಸ್ತಿದ್ರೆ ಅದ್ಭುತ ಪ್ರಗತಿ. ಮಿಥುನ ರಾಶಿ, ಸೂಪರ್. ಕನ್ಸಲ್ಟೆಂಟ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ಫೈನಾನ್ಷಿಯಲ್ ಕನ್ಸಲ್ಟೆಂಟ್, ಟೆಕ್ನಿಕಲ್ ಕನ್ಸಲ್ಟೆಂಟ್, ಇಂತಹ ಒಂದು ವೃತ್ತಿ, ಇನ್ಶೂರೆನ್ಸ್ ಕನ್ಸಲ್ಟೆಂಟ್, ಲೋನ್ ಕನ್ಸಲ್ಟೆಂಟ್. ಬುಧ ಬಂದು ಏನ್ ಗೊತ್ತರ ಮಕ್ಕಳ, ಹಿಂಗ್ ನೋಡೋದು, ಅವ್ನು ನೋಡ್ತಾನ, ಅವ್ನು ದುಮ್ಕಲ್ಲ. ಅವನು ನೀವು ಯಾರಾದ್ರೂ ಮಿಥುನ್ ರಾಶಿಯವ್ರ ಹತ್ರ ಕುತ್ಕೊಳ್ಳಿ, ಇಲ್ಲ ಕನ್ಯಾ ರಾಶಿಯವ್ರ ಹತ್ರ ಕುತ್ಕೊಂಡು ನೋಡಿ, ಸುಮ್ನಿರು ಸ್ವಾಮಿ ಅಂತಾರೆ. ದುಡ್ಕೊಲ್ಲ ಅವ್ರು. ವೆರಿ ರೇರ್. ಈ ತರ ದಿಗ್ಬಲ ಜಾತಕಗಳಿದ್ರೆ ಮಾತ್ರನೇ ದುಮ್ಕೋದು. ಅಂತ ಒಂದು ಗ್ರೇಟೆಸ್ಟ್ ಮ್ಯಾಥಮೆಟಿಷಿಯನ್ ಶ್ರೀನಿವಾಸ ರಾಮಾನುಜನ್, ಮಿಥುನ ಲಗ್ನವೇ. ಅವರನ್ನ ಕೇಳಿದ್ದಾರೆ ಎಷ್ಟೋ ಜನ, ಹೆಂಗಯ್ಯ ಓದಿರೋದು 10th 4 PhD ಮಾಡಿರೋರ್ ಕೈಯಲ್ಲೋ, 40 ಅಲ್ಲ 400 ಅಲ್ಲ 4000 PhD ಮಾಡಿರೋರ್ಗೂ ಕೂಡ ಅಂಡ ಪಿಂಡ ಬ್ರಹ್ಮಾಂಡ ನಾಲೆಜ್ ಇರೋರು ಕೂಡ ನಿಭಾಯಿಸಲಾರದಂತ ಒಂದು ಫಾರ್ಮುಲಾಸ್ಗಳು ಹಾಕೋರು. ಅವ್ರಿಗೆ ಗೊತ್ತಿಲ್ಲ. ಕೇಳಿದ್ರೆ ಹೇಳೋರು, ಅಂಬಾಳ್ ಸೊಲ್ಲು ನಾ ಪಾಲಿಕ್ಕು ಅಷ್ಟೇ. ಅಮ್ಮ ಹೇಳ್ತಿದೆ, ನಾನು ಮಾಡ್ತಿದ್ದೀನಿ. ಯಾವುದೋ ಶಕ್ತಿ ಹೇಳ್ತಿದೆ ಅನ್ನತಕ್ಕಂಥದ್ದು. ಅಂಥದ್ದೊಂದು ವಿಚಿತ್ರವಾದಂಥ ವಿಶೇಷ ಶಕ್ತಿನೇ ನೀವು ದುಮ್ಕೋಲ್ಲ. ಅದಕ್ಕೆ ನೋಡಿ, ಆ ಪ್ರೆಷರ್ಗೆ, ಆ ಮನುಷ್ಯನಿಗೆ 2ನೇ ಮನೆ ಚಂದ್ರ, ಹುಟ್ಟಿರೋದು ಉತ್ತರಾಭಾದ್ರ ನಕ್ಷತ್ರ, ಪುಣ್ಯಾತ್ಮ, ಶನಿ ನಕ್ಷತ್ರ. 2ನೇ ಮನೆಯಲ್ಲೇ ಶನಿ ನನಗೆ ನೆನಪಿರೋ ಹಾಗೆ. ಸೊ ಪೂರ್ಣ ಥಂಡಿ, ವೀಸಿಂಗು, ಡಸ್ಟ್ ಅಲರ್ಜಿ, ಥ್ರೋಟ್ ಇನ್ಫೆಕ್ಷನು ಈ ಥರದ್ದಾಗಿ ಅಕಾಲಿಕ ಸಾವು. ಅಷ್ಟಮವನ್ನ ಆ ಒಂದು ಅಷ್ಟಮಾಧಿಪತಿಯೇ ನೋಡ್ತಿದ್ದಾನೆ. ಶನಿ ನಕ್ಷತ್ರದಲ್ಲಿ, ಪುಷ್ಯ ನಕ್ಷತ್ರ ಆಯುಷ್ಯಕಾರಕ, ಆಯುಷ್ಯ ಸ್ಥಾನವನ್ನೇ ಶನಿ ನೋಡೋ ಮನೆ ಭಂಗ, ನೆನ್ಪಿಟ್ಕೊಳ್ಳಿ. ಇರೋ ಮನೆ ವೃದ್ಧಿ. ಅದಕ್ಕೆ ಬುದ್ಧಿಸ್ಥಾನ, ವಾಕ್ಸ್ಥಾನ, ಜ್ಞಾನ ಸ್ಥಾನದಲ್ಲಿ ಅಲ್ಲಿ ಒಂದು ಅದ್ಭುತ ನಡೆದು ಬಿಡುತ್ತೆ. ಯಾರಿಗೂ ಗೊತ್ತಿಲ್ಲದಂತ ಒಂದು ಶಕ್ತಿ. ಅದನ್ನ ಗುರು ಬುಧ ಬೇರೆ ಸೇರ್ಕೊಂಡು ವೃಶ್ಚಿಕದಿಂದ ಅವ್ರಿಗೆ ನೋಡ್ತು. ವೃಶ್ಚಿಕದಿಂದ ಬ್ಯೂಟಿಫುಲಿ ಚಂದ್ರನನ್ನು, ಶನಿಯನ್ನು ಗುರು ಬುಧ ನೋಡ್ಕೊಂಡು ಆ ಬುದ್ಧಿ, ಮಾತು, ಆಲೋಚನೆ, ಚಿಂತನೆ 6ನೇ ಮನೆಯಲ್ಲಿ ಇದ್ರೂ ಕೂಡ ಸಂಗಾತಿಯಿಂದ ದೂರ, ಕುಟುಂಬದಿಂದ ದೂರ. ತಾಯಿ ಶನಿಯ ಸಾರ ಅರ್ಥನೇ ಮಾಡ್ಕೊಳ್ಳಿಲ್ಲ, ಮದುವೆಯೇನೋ ಮಾಡಿಸ್ತು. ಶನಿ ಪ್ರಭಾವ, ಕುಟುಂಬ, ಪ್ರೀತಿ, ತಾನು ಬರೆದಂತ ಪತ್ರಗಳು ಪತ್ನಿಗೆ ತಲುಪಲಿಲ್ಲ, ನೊಂದ್ಕೋಬಿಟ್ರು. ಒಂಟಿ, ಏಕಾಂಗಿತನ, ಎಲ್ಲ ಇದ್ದು ಇಲ್ಲದಂತೆ. ದೇವಿ ಸಾಕ್ಷಾತ್ಕಾರ, ಮಿಥುನ ಇವತ್ತು ಆ ರೀತಿಯೇ ದೇವಿ ಸಾಕ್ಷಾತ್ಕಾರ ಜಾತಕ ನಿಮ್ದು ನೆನ್ಪಿಟ್ಕೊಳ್ಳಿ. ನಮ್ಗೆ ಗೊತ್ತಿಲ್ಲ, ನೀವು ಒಂದು ರಿಸರ್ಚ್ ಸ್ಕಾಲರ್, ಈ ತರದ ವೃತ್ತಿಗಳು ಏನಾದ್ರು, ಸೈಂಟಿಸ್ಟು, ರಿಸರ್ಚ್ ಸ್ಕಾಲರು, ಫೋರೆನ್ಸಿಕ್, ಇನ್ಶೂರೆನ್ಸ್, ಮ್ಯಾನೇಜ್ಮೆಂಟು, ಲಾಯರು, ಚಾರ್ಟರ್ಡ್ ಅಕೌಂಟೆನ್ಸಿ, ಕಂಪನಿ ಸೆಕ್ರೆಟರಿ, ಈ ರೀತಿಯ ವೃತ್ತಿ ಉದ್ಯೋಗ ಆಯ್ಕೆಗಳು ಮಾಡಿಕೊಂಡ್ರೆ ತುಂಬಾ ಒಳ್ಳೇದು. ಈಗೆಲ್ಲ ಏನೋ ಜಾಬ್ ಆಯ್ಕೆಗಳು ಅಂತ ಹೋಗ್ತಿದ್ದೀರಲ್ವಾ, ನೋಡಿ ಇವತ್ತಂತ ಒಂದು ವೃತ್ತಿ ಉದ್ಯೋಗ ತುಂಬಾ ಅನುಕೂಲ. ಕರ್ಕಾಟಕ ರಾಶಿ, ನಿಮಗೂ ಬುಧನಿಗೂ ದಲ್ದಲ್. ಯಾವಾಗ ದಲ್ದಲ್ ಆಗುತ್ತೋ ಬುದ್ಧಿ ತೇರಿಗೆ ಇಳುತ್ತು, ಕೋಣ ನೀರಿಗೆ ಇಳುತ್ತು, ಆಗೋದಿಲ್ಲ. ಮನಸ್ಸು ಬೇರೆ, ಬುದ್ಧಿ ಬೇರೆ. ಮನಸ್ಸು ಯೋಚನೆ ಮಾಡೋದು ಬೇರೆ, ಯಾವಾಗ್ಲೂ ಅಷ್ಟೇ. ಅವನ ಮಾತು ಇವನ್ ಕೇಳಲ್ಲ, ಇವನ್ ಮಾತು ಅವನ್ ಕೇಳಲ್ಲ. ಸೆಂಟ್ರಲ್ ಸಿಕ್ಕಾಕೊಂಡಿರೋನು ಇವನ್ ಕಣ್ಣು, ಮೂಗು, ಬಾಯಿ. ಇವತ್ತು ಆ ರೀತಿಯ ಒಂದು ಪ್ರಭಾವ. ಇದನ್ ಮಾಡ್ಲಾ, ಅದನ್ ಮಾಡ್ಲಾ, ಇದನ್ ಸರಿಯಾ, ಅದನ್ ಸರಿಯಾ ಅನ್ನತಕ್ಕಂಥದ್ದು ತಲೆ ಕೆಡಿಸುತ್ತೆ. ಅನುಭವಸ್ಥರನ್ನ ಕೇಳ್ಕೊಂಡು ನಿಧಾನವಾಗಿ ಹೆಜ್ಜೆ ಹೇಳಿ ಸಾಕು. ವಿಷ್ಣು ಸಹಸ್ರನಾಮಂ ಸಮಾಧಾನಂ. ಸಿಂಹರಾಶಿ, ಬುಧ ಮಿತ್ರಕಾರಕ ನಿಮಗೆ. ಸೂರ್ಯನಿಗೆ ಬುಧ ದೋಷ ಅನ್ನಲ್ಲ. ಸೊ ಬ್ಯೂಟಿಫುಲಿ ಡಿಸೈನ್ಡ್, ಚೆನ್ನಾಗಿದೆ ಸಿಂಹರಾಶಿಯವರಿಗೆ. ಸುಖದಲ್ಲಿ
ಈ ಗೈಡೆನ್ಸ್, ಎಜುಕೇಷನಲ್ ಕನ್ಸಲ್ಟೆಂಟ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ಇನ್ಶೂರೆನ್ಸ್ ಕನ್ಸಲ್ಟೆಂಟ್, ಲೋನ್ ಕನ್ಸಲ್ಟೆಂಟ್, ಟೀಚಿಂಗ್, ಕೋಚಿಂಗ್, ಟ್ರೈನಿಂಗ್, ಗೈಡಿಂಗ್, ಮಾರ್ಗದರ್ಶಕ ವೃತ್ತಿಗಳು ಅದ್ಭುತ ಪ್ರಗತಿ. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ, ಚಂದ್ರ 3ನೇ ಮನೆಯಲ್ಲಿದ್ದಾನೆ, ಬುಧನ ಸಾರ. ಬುಧ ವಿಶೇಷವಾಗಿ 6ನೇ ಮನೆ ಚೆನ್ನಾಗಿದೆ. ಅತಿ ಆಲೋಚನೆ ಮಾಡ್ಲಿಕ್ಕೆ ಹೋಗ್ಬೇಡಿ, ತುಂಬಾ ಲೆಕ್ಕಾಚಾರ ಹಾಕ್ಲಿಕ್ಕೆ ಹೋಗ್ಬೇಡಿ, ಎವ್ರಿಥಿಂಗ್ ಇಸ್ ರೈಟ್ ಅಂತಕ್ಕಂಥದ್ದು ಹೋಗ್ಬೇಡಿ. ಜಸ್ಟ್ ವೆಯ್ಟ್ ಅಂಡ್ ಪ್ರೊಸೀಡ್ ಅಷ್ಟೇ. ಬುಧನ್ ಬುದ್ಧಿಯೇ ಮುಖ್ಯಡಪ್ಪನ. ಅತಿ ವೇಗದ ದುಡ್ಡು, ವೇಗದ ಕೆಲಸ, ಬೇಗ ಆಗ್ಬಿಡ್ಬೇಕು, ಬೇಗ ಸಕ್ಸಸ್ ಆಗ್ಬಿಡ್ಬೇಕು, ಬೇಗ ರೀಚ್ ಆಗ್ಬಿಡ್ಬೇಕು, ಬೇಗ ಮನಿ ಮಾಡಬೇಕು, ಎಲ್ಲರೂ ನನ್ನ ಗಮನಿಸ್ಬೇಕು, ಇವೆಲ್ಲ ಬಿಟ್ಬಿಡಿ. ಇವತ್ತು ಕನ್ಯಾ ರಾಶಿ ನಿಮ್ಗೆ ಏನ್ ಸಿಗ್ಬೇಕು ಅದು ಸಿಗುತ್ತೆ. ಊಟ ಬಟ್ಟೆ ಕೊಡ್ತಾ ಇಲ್ಲ. ಒಡ ಹುಟ್ಟಿದವರ ವಿಚಾರದಲ್ಲಿ ಒಂದು ಸಣ್ಣ ಎಳೆದಾಟ ಅಷ್ಟು. ಇನ್ನು ವಿಶೇಷವಾಗಿ ತುಲಾ ರಾಶಿ, ವಾಕ್ಸ್ಥಾನದಲ್ಲಿ ಚಂದ್ರ, ಬುಧನ್ ಸಾರದಲ್ಲಿರೋದ್ರಿಂದ ಟೆಲಿಕಮ್ಯುನಿಕೇಶನ್, ಕಮ್ಯುನಿಕೇಶನ್, ಕಸ್ಟಮರ್ ಸರ್ವಿಸ್, ಸೇಲ್ಸು, ಮಾರ್ಕೆಟಿಂಗು, ಅಡ್ವೈಸಿಂಗು, ಡಿಸ್ಟ್ರಿಬ್ಯೂಟರ್ಶಿಪ್, ಡೀಲರ್ಶಿಪ್, ಕಮಿಷನ್ ಏಜೆಂಟ್ ರೀತಿಯ ವೃತ್ತಿಗಳು ಅನುಕೂಲ. ವೃಶ್ಚಿಕ ರಾಶಿ, ಚಂದ್ರ ನಿಮ್ಮನೇಲಿ ಬುಧನ್ ಸಾರ, ಅಷ್ಟಮಾಧಿಪತಿ ಪ್ಲಸ್ ಲಾಭಾಧಿಪತಿ. ಬಾರಿಸ್ಕೊಳ್ಳದೆ ಮೆಡ್ಲಿಲ್ಲ, ಅದೇನು ಹಂಗೆ ಕೊಟ್ಬಿಡ್ತಾರೆ ಮೆಡ್ಲು. ಅವ್ನು ಹೋಗಿದ್ ಕಷ್ಟ ಪಡದೆ ಕೈ ಕೆಸರಾಗದೆ ಬಾಯಿ ಮೊಸರಾಗ್ಬಿಡ್ಬೇಕು. ತುಂಬಾ ಜನಕ್ಕೆ ಇವತ್ತಿನ ಜನಕ್ಕೆ ಬಂದ್ಬಿಟ್ಟಿದೆ. ಟ್ರೇಡಿಂಗ್ ಬೇಗ ದುಡ್ಡು, ಬೆಟ್ಟಿಂಗ್ ಬೇಗ ದುಡ್ಡು, ಬಿಟ್ಕಾಯಿನ್ ಬೇಗ ದುಡ್ಡು, ಇಲ್ಲ ಫ್ರಾಡ್ಗಳು, ಇವೆಲ್ಲ ಬೇಡ. ನೀವು ಇವತ್ತೇನ್ ಕಷ್ಟ ಪಡ್ತಿರೋ ಖಂಡಿತ ಉಂಟು. ಲೇಖನ, ಬರವಣಿಗೆ, ಸ್ಟೇಷನರಿ, ಜೆರಾಕ್ಸು, ಇಂಟರ್ನೆಟ್, ಸಣ್ಣ ಪುಟ್ಟ ಲೇವಾದೇವಿ, ಸಣ್ಣ ಪುಟ್ಟ ಫಿನಾನ್ಸು ತುಂಬಾ ಅನುಕೂಲ ಕೊಡ್ತಕ್ಕಂಥ ಒಂದು ದಿನ. ಧನಸು ರಾಶಿ, ಸಪ್ತಮಂ ದಶಮಂ ವ್ಯಯಸ್ಥಾನಂ. ಕೊಟ್ಟು ತಗೊಂಡು ನಂಬಿ ಪಾಲುದಾರಿಕೆ ಈ ತರದ ವ್ಯವಹಾರಗಳಲ್ಲಿ ಟೋಪಿ ಹಾಕ್ಸ್ಕೊಳ್ತಕ್ಕಂಥದ್ದಾಗುತ್ತೋ ಹುಷಾರಿ. ಸಿಕ್ಕಾಕೋತಾರೆ ಕೂಡ, ಅದನ್ನ ದುಡುಕ್ಬೇಡಿ. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಸ್ವಲ್ಪ ಮೇಲುಗೈ ಎದುರುಗಡೆ ಇರುತ್ತೆ. ಮಕರ ರಾಶಿ, ಮಣ್ಣನ್ನಂತ ಹೇಳ್ತೀವಿ ಇವತ್ತು. ನೀವು ಮಾತನಾಡುವ ಮಾತುಗಳು ಮುತ್ತಿನಂತಿರುತ್ತವೆ, ಎಲ್ಲರನ್ನೂ ಬೆರಗುಗೊಳಿಸುತ್ತವೆ. ಸೊ ಅಂತಹ ಒಂದು ವೃತ್ತಿ, ಕಮ್ಯುನಿಕೇಶನ್, ಕಸ್ಟಮರ್ ಸರ್ವಿಸ್, ಈ ಒಂದು ಕನ್ಸಲ್ಟೆಂಟ್, ಬಡ್ಡಿಗೆ ಕೊಡಿಸೋದು, ಚಕ್ರ ಬಡ್ಡಿಗೆ ಬಿಡೋದು, ಸಾಲ ಕೊಡೋದು, ಫೈನಾನ್ಸಿಂಗ್ ಮಾಡೋದು, ಲೆಂಡಿಂಗ್ ಮಾಡಿಸೋದು, ಕಮಿಷನ್ ಏಜೆಂಟ್ ಕೆಲಸ ಮಾಡೋದು, ಮಧ್ಯವರ್ತಿ ಕೆಲಸ ಮಾಡಿಸೋದು, ಬ್ರೋಕರಿಗೆ ಕೆಲಸ ಮಾಡಿಸೋದು, ಈ ಒಂದು ಗಾಳಿಪಟ ಮಾರೋದು, ಚಿತ್ರ ವಿಚಿತ್ರ ವಸ್ತ್ರಗಳನ್ನು ಮಾರ್ತಕ್ಕಂಥದ್ದು, ಗಂದಿಗೆ ಅಂಗಡಿ, ಪೂಜಾ ಸಾಮಗ್ರಿ, ಅಂತ ಒಂದು ವೃತ್ತಿ ಉದ್ಯೋಗ ಅನುಕೂಲ. ಕುಂಭರಾಶಿ, ಬುಧ ವಾಣಿಕಾರಕ, ಶಾರದಾಕಾರಕ, ಕಲೆಕಾರಕ, ಇವುಗಳಿಗೆ ಸಂಬಂಧಪಟ್ಟಂತ ವೃತ್ತಿ ಉದ್ಯೋಗ ಸ್ವಲ್ಪ ಪರಿಶ್ರಮ. ಬುಧ ಅಲ್ವಾ, ರಾಹು ಜೊತೆ ಹಿಂಗಾಗಿದ್ರೆ ಹಂಗಾಗಿದ್ರೆ ನಿಮ್ ಕ್ಯಾಲ್ಕುಲೇಷನ್ಸು, ಪ್ಲಾನಿಂಗು, ಡಿಸೈನಿಂಗು ಎಲ್ಲ ಒಂಥರ ಗಜಿಬಿಜಿ ಅನ್ಸಿದ್ರು. ಊಟ ಬಟ್ಟೆ ವ್ಯವಸ್ಥೆಗೆ ತೊಂದರೆ ಇಲ್ಲ, ತುಂಬಾ ಪ್ಲಾನ್ ಮಾಡದೆ ಮುಂದಕ್ಕೆ ಹೋಗಿ. ಮೀನರಾಶಿ, ಚಂದ್ರ ಒಳ್ಳೇದೆ, ಬಟ್ ಬುಧ 12ನೇ ಮನೆ. ಕೊಟ್ಟವನ್ ಕೋಡಂಗಿ, ಈಸ್ಕೊಂಡವನ್ ನೀರ್ಭದ್ರ. ವೆರಿ ಕೇರ್ಫುಲ್ ಮೀನರಾಶಿ. ಬುಧ 12ನೇ ಮನೇಲಿ ಇದ್ದಾನೆ. ತಗೊಳ್ಳೋದು, ಕೊಡೋದು, ವ್ಯವಹಾರದ ಚಿಕ್ಕಗಳು, ಸ್ವಲ್ಪ ಹಣಕಾಸಿನ ಚಿಕ್ಕಗಳು, ದೊಡ್ಡದಾಗಿ ಬೂತ್ ಕನ್ನಡಿನಲ್ಲಿ ನೋಡಿದಾಗ ಅನ್ಸುತ್ತೆ, ಇಷ್ಟು ಮಾಡ್ಕೋಬೇಕಿತ್ತ, ಇದು ಬೇಕಿತ್ತ, ಅದು ಬೇಕಿತ್ತ, ಹೀಗಾಗ್ಬೇಕಿತ್ತ, ಹಂಗಾಗ್ಬೇಕಿತ್ತ, ಬೇರೆಯವ್ರದ್ದು ಯಾರ್ದು ಇನ್ನೊಂದು ಅನ್ನತಕ್ಕಂಥ ಆತಂಕ ತರ. ಏನೂ ಆಗಲ್ಲ. ಪೂರ್ವ ಪುಣ್ಯ ಸ್ಥಾನಾಧಿಪತಿ, ಸಪ್ತಮಾಧಿಪತಿ ಹಾಗೂ ಸುಖಾಧಿಪತಿಯ ಭಾವದಲ್ಲಿ ಭಾಗ್ಯದಲ್ಲಿರೋದ್ರಿಂದ ಚೆನ್ನಾಗಾಗುತ್ತೆ. ಬಟ್ ಎವ್ರಿಥಿಂಗ್ ಡಾಕ್ಯುಮೆಂಟೇಶನ್, ಬರವಣಿಗೆ ಇಲ್ಲದೆ, ಎಕ್ಸ್ಪರ್ಟ್ಸ್ ಅನುಭವ ಇಲ್ಲದೆ ಕೇಳದೆ ಮಾಡಬೇಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.